ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕರು ವಿಮೋಚಕರು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಈ ಸಮಯದಲ್ಲಿ ಬಲಗೈನ ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಬುಧವಾರ ಎಲ್ಲ ಬುಧವಾರಗಳ ರೀತಿಯಲ್ಲಿ ಇಲ್ಲ. ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವೆಲ್ಲರೂ ಇರ್ತಾ ಇದ್ದರೆ, ಕೆಲವು ಜನ ಕಟ್ಟಿ ಕುಂತ್ಕೊಂಡ್ರೆ, ಕೆಲವು ಜನ ಮನೆಯಲ್ಲಿ ಈ ಮಾತುಗಳನ್ನು ಆಡುತ್ತಾ ಅಡಿಗೆ ಮನೆಯಲ್ಲಿ ಕೆಲವು ಜನ ಕಳೀತಾ ಇದ್ದರೆ, ಇವತ್ತಿನ ದಿನ ಎಲ್ಲರೂ ಕೂಡ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಸನ್ನಿಧಾನವನ್ನು ಅನುಭವಿಸುವಂಥದ್ದು, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂಥದ್ದು ಎಷ್ಟೋ ಭಾಗ್ಯಕರವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ 2020ನೇ ವರ್ಷದ ಮತ್ತೊಂದು ಸಾರಿ ನಾನು ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ವಾಕ್ಯಕ್ಕೆ ಹೋಗೋಣ ನೇರವಾಗಿ. ಈ ಲೋಕದಲ್ಲಿ ಅನೇಕ ಜನರು ವ್ಯರ್ಥವಾದ ಕಾರ್ಯಗಳಿಗಾಗಿ ಕಾಯ್ತಾ ಇರ್ತಾರೆ. ಕೆಲವೊಂದು ಕೆಲಸಗಳು ಲೋಕದಲ್ಲಿರುವಂಥವುಗಳು ನಮಗೇನು ಮಾಡ್ತವೆ ಪ್ರಿಯರೇ? ನಷ್ಟವನ್ನು ತಂದಿಡ್ತಾವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೈವಿಕವಾದ ಸನ್ನಿಧಾನವನ್ನು, ದೈವಿಕವಾದಂಥ ಸ್ವಸ್ಥತೆಯನ್ನು, ದೈವಿಕವಾದ ರೀತಿಯಲ್ಲಿ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ದೇವರ ಸನ್ನಿಧಾನದಲ್ಲಿ ದೇವರಿಗಾಗಿ, ದೇವರ ಪ್ರಸನ್ನತೆಗಾಗಿ ನಾವು ಕಾಯುವವರಾಗಿರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಈ ಲೋಕದಲ್ಲಿ ಅನೇಕರು ಕೆಟ್ಟ ಕಾರ್ಯಗಳಿಗಾಗಿ ಏನು ಮಾಡ್ತಾ ಇರ್ತಾರೆ? ಕಾಯ್ತಾ ಇರ್ತಾರೆ. ಹೊಸ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಕೆಲವೊಬ್ಬರು ಕಾಯ್ತಾ ಇರ್ತಾರೆ. ಆ ಸಿನಿಮಾದಿಂದ ಇವ್ರ ಕುಟುಂಬಕ್ಕೆ ಬರುವಂಥದ್ದು ಮೇಲೂ ಇಲ್ಲ, ಇವ್ರ ಆತ್ಮಿಕ ಜೀವಿತಕ್ಕೆ ಬರುವಂಥದ್ದು ಮೇಲೂ ಇಲ್ಲ, ಯಾವುದಕ್ಕೂ ಕೂಡ ಮೇಲೂ ಇಲ್ಲ. ಅಂಥ ಕಾರ್ಯಗಳಿಗಾಗಿ ಕಾಯ್ತಾ ಇರ್ತಾರೆ. ಕೆಲವು ಜನರು ಯಾವಾಗ ಬರುತ್ತಪ್ಪ ಆ ಒಂದು ಹಬ್ಬ, ಆ ಹಬ್ಬದಲ್ಲಿ ನಾವೆಲ್ಲ ಆನಂದವಾಗಿ ನಾವು ತೇಲಾಡ್ತಾ ಇರ್ತೀವಿ ಅಂತೇಳಿ ಕೆಲವೊಂದು ಹಬ್ಬಗಳಿಗಾಗಿ ಕೆಲವು ಜನರು ಕಾಯ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ದೇವರ ವಾಕ್ಯ ತಿಳಿಸುತ್ತದೆ, ನೀವು ದೇವರಿಗಾಗಿ, ದೇವರ ಬರುವಿಕೆಗಾಗಿ ನೀವೇನಾಗಬೇಕು? ಕಾಯುವವರಾಗಬೇಕು. ದೇವರಿಗಾಗಿ ಕಾಯುವಂಥವರು ಎಂದಿಗೂ ಕೂಡ ನಿರಾಶೆಯನ್ನು ಅನುಭವಿಸುವುದಿಲ್ಲ. ದೇವರಿಗಾಗಿ ಕಾಯುವಂಥವರ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನು ತರುತ್ತಾನೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟಪಡಿಸುತ್ತದೆ ಪ್ರಿಯರೇ. ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಹೇಳ್ತಾನೆ ಏನೆಂಬುದಾಗಿ ಅಂದರೆ 37ನೇ ಕೀರ್ತನೆಯಲ್ಲಿ ಕೊನೆಯ ವಚನವನ್ನು ನಾವು ನೋಡುವಾಗ, ಯೆಹೋವನನ್ನು ಆಶ್ರಯಿಸಿಕೊಂಡಂಥವರ ಕುರಿತಾಗಿ, ಯೆಹೋವನಲ್ಲಿ ಕಾದುಕೊಂಡಂಥ ಕುರಿತಾಗಿ ಆ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದೆ? ತೋರಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಜನರಿಗೆ ದೇವರ ವಾಕ್ಯದ ಮೇಲೆ ಆಸಕ್ತಿ ಇರೋದಿಲ್ಲ. ದೈವಿಕವಾದ ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕಂತೇಳಿ ಅವರಿಗೆ ಕಾಯುವಿಕೆ ಎನ್ನುವಂಥದ್ದು ಇರೋದಿಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ನೋಡ್ರಿ, 39-40ನೇ ವಾಕ್ಯ, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ, ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು, ಅವರು ಆತನ ಆಶ್ರಿತರಾದ್ದರಿಂದ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಆತನಲ್ಲಿ ಕಾಯುವವರಾದ್ದರಿಂದ. ಆಶ್ರಿತರು ಅಂದ್ರೆ ಏನ್ರಿ? ಕಾಯುವಂಥವರು ಆದದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಕಾಯುವಂಥದ್ರಲ್ಲಿ ಆಶೀರ್ವಾದಗಳು ಅಡಗಿದಾವೆ. ಅನೇಕ ಜನರು ಏನು ಮಾಡಲ್ರಿ? ಕಾಯುವುದಿಲ್ಲ, ಬೇಗನೆ ಆಗಿಬಿಡೋ ಕೆಲಸ. ಹಲ್ಲೆಲೂಯಾ. ಬೆಂಗಳೂರಲ್ಲಿ ನೀವು ಏನಾದರೂ ಹೋದರೆ ಮೆಜೆಸ್ಟಿಕಲ್ಲೆಲ್ಲ ಒಂದು ಟೀ ಪೌಡ್ರ್ ಇರುತ್ತೆ, ಹಾಲು ಹಾಕಿರ್ತಾರೆ. ಹಿಂಗೆ ಟೀ ಇಟ್ಟ ತಕ್ಷಣ ಏನಾಗುತ್ತೆ ರೀ? ಅದು ಪೌಡ್ರ್, ಅದು ಪೌಚ್ ಇರುತ್ತೆ ಚಿಕ್ಕದು, ಅದು ಇಟ್ಟ ತಕ್ಷಣ ಏನಾಗುತ್ತೆ? ಅದು ಟೀ ಆಗಿ ಬದಲಾಗ್ಬಿಡುತ್ತೆ. ಹಿಂಗೆ ಕಲ್ಕಿದಾಗ ನೋಡಿದ್ರಲ್ಲ ರಮೇಶ್ ಅವರೇ? ಹಲ್ಲೆಲೂಯಾ. ಇನ್ಸ್ಟೆಂಟ್ ಕಾಫಿ ಅಂತಾರೆ, ಅದು ಇನ್ಸ್ಟೆಂಟ್ ಟೀ ಅಂತಾರೆ. ಹಲ್ಲೆಲೂಯಾ. ಎಲ್ಲ ಕೆಲಸಗಳು ಮನುಷ್ಯರು ಏನಾಗಬೇಕ್ರಿ? ಅರ್ಜೆಂಟ್ ಆಗಿ ಆಗಿಬಿಡ್ಬೇಕು. ಕಾಯುವಂಥದ್ದು ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಕಾಯುವವರು ನಾವು
ಆಗಬೇಕು. 2020ನೇ ವರ್ಷದಲ್ಲಿ ನಾವು ಜಯವನ್ನು ಹೊಂದಿಕೊಳ್ಳೋದಕ್ಕೆ ಮೊದಲನೇದಾಗಿ ಅರ್ಹತೆ ಉಳ್ಳವರಾಗಿರಬೇಕು, ಎರಡನೇದಾಗಿ ನಂಬಿಕೆ ಉಳ್ಳವರಾಗಿರಬೇಕು, ಮೂರನೇದಾಗಿ ನಾವು ಕಾಯುವವರಾಗಿರಬೇಕು. ಅಲ್ಲಲ್ಲ, ಕಾಯುವ್ರಿ ಅಂತೇಳಿ ಏಸಪ್ಪ ಈ ಲೋಕವನ್ನು ಬಿಟ್ಟು ಮೇಲಕ್ಕೆ ಪರಲೋಕಕ್ಕೆ ಆರೋಹಣನಾಗಿರುವಾಗ ಶ್ರೇಷ್ಠವಾಗಿ ಕೊಟ್ಟಿರ್ತಕ್ಕಂಥ ಕೊನೆಯ ಆಜ್ಞೆ ಯಾವುದ್ರಿ? ನೀವು ಕಾಯುವವರಾಗಿರ್ರಿ. ಹಲ್ಲೆಲೂಯ. ನೀವು ಯೆರೂಸಲೇಮನ್ನ ಬಿಟ್ಟು ಹೋಗದೆ ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರ್ರಿ. ಹಲ್ಲೆಲೂಯ. ಒಂದ್ಸಾರಿ ಆ ವಾಕ್ಯ ಹೋದ್ರೆ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4-5 ವಾಕ್ಯ. ಹೀಗಿರಲು ಆತನವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಹಲ್ಲೆಲೂಯ. ಏನು ಮಾಡ್ಬೇಕ್ರಿ? ಕಾಯಬೇಕು, ಕಾಯಬೇಕು, ಕಾಯಬೇಕು. ದೇವರ ಕಾರ್ಯಗಳನ್ನು ನಾವು ಅನುಭವಿಸಬೇಕಾದ್ರೆ ನಾವು ಕಾಯುವವರಾಗಿರಬೇಕು. ವೇಟಿಂಗ್ ಅಪಾನ್ ದ ಲಾರ್ಡ್ ಈಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ದೇವರಲ್ಲಿ ಕಾದು ಕುಳಿತುಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿರುವಂತಹ ಸಂಗತಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಕೆಲವು ಜನರು ನೋಡ್ರಿ ಸಾಲ ಇಸ್ಕೊಂಡು ಬರ್ಬೇಕಾದ್ರೆ ಎಷ್ಟು ಕಾಯ್ತಾ ಇರ್ತಾರೆ. ಅಲ್ಲಿ ಬರ್ತವೇನೋ, ಇಲ್ಲಿ ಬರ್ತವೇನೋ, ಹಂಗೇನೋ ಹಿಂಗೇನಂತೇಳಿ ಏನು ಮಾಡ್ತಾ ಇರ್ತಾರೆ? ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ಸಾಲ ಕೊಟ್ಟಿರುವಂಥದ್ದು ವಾಪಸ್ ಪಡೆಯುವಂಥ ಸಮಯದಲ್ಲಿ ಏನು ಮಾಡ್ತಾ ಇರ್ತಾರೆ? ಕಾಯುವಂಥವ್ರಾಗಿರ್ತಾರೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ಯಾವ ವಿಷಯಕ್ಕಾಗಿ ಕಾಯ್ಬೇಕಂತೇಳಿ? ದೇವರು ವಾಗ್ದಾನ ಮಾಡಿದಂಥ ಸಂಗತಿ ಏನಾಗಿದೆ ಆ ವಿಷಯಕ್ಕಾಗಿ ನೀನು ಕಾಯುವವರಾಗಬೇಕು. ಹಲ್ಲೆಲೂಯಾ. ಆ ವಿಷಯ ಶ್ರೇಷ್ಠವಾಗಿರುವಂಥದ್ದು. ಏಸಪ್ಪ ಹೇಳ್ತಾ ಇದ್ದಾನೆ, 40ನೇ ದಿನದಲ್ಲಿ ಪುನರುತ್ಥಾನನಾಗಿ 40ನೇ ದಿನದಲ್ಲಿ ಆತನು ಆಕಾಶಕ್ಕೆ ದಾಟಿ ಮಧ್ಯಾಕಾಶವನ್ನು ದಾಟಿ ಪರಲೋಕಕ್ಕೆ ಆರೋಹಣನಾಗಿ ಹೋಗುವಾಗ ಹೇಳ್ತಾ ಇದ್ದಾನೆ ಏನಂತೇಳಿ? ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬಾರ್ದು, ಯೆರೂಸಲೇಮಿನಲ್ಲಿಯೇ ಇರಬೇಕು. ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಜನರೇ ಏನು ಮಾಡಿದ್ದಾರೆ? ಏಸಪ್ಪನನ್ನ ಏನು ಮಾಡಿದ್ದಾರೆ? ಶಿಲುಬೆಗೆ ಹಾಕಿದ್ದಾರೆ. ಶಿಷ್ಯರನ್ನೆಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಆದರೆ ನೀವು ಯೆರೂಸಲೇಮಿನಲ್ಲಿ ಇರ್ರಿ ಎಂಬುದಾಗಿ ಏಸಪ್ಪ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಾ ಇದ್ದಾನೆ? ಹಲ್ಲೆಲೂಯಾ. ಯೆರೂಸಲೇಮ್ನವ್ರೇ ಏನು ಮಾಡ್ಯಾರೆ? ಅಲ್ಲಿರುವಂಥವ್ರು ಏನು ಮಾಡ್ಯಾರ? ಆತನನ್ನು ಶಿಲುಬೆಗೆ ಹಾಕಿಸಿದಾರ. ಏಸಪ್ಪ ಹೇಳ್ತಾ ಇದ್ದಾನ, ಯೆರೂಸಲೇಮನ್ನು ಬಿಟ್ಟು ನೀವು ಎಲ್ಲಿಗೂ ಹೋಗಬೇಡ್ರಿ, ಯೆರೂಸಲೇಮಿನಲ್ಲಿಯೇ ನೀವು ಕಾದುಕೊಂಡಿರಿ. ಯಾಕೆ ಯೆರೂಸಲೇಮಿನಲ್ಲಿ ಕಾದುಕೊಂಡಿರಬೇಕು? ಯೆರೂಸಲೇಮು ಎನ್ನುವಂಥದ್ದು ದೇವರು ಆರಿಸಿಕೊಂಡಂಥ ಪಟ್ಟಣ, ದೇವರ ದೇವಾಲಯವಿರುವಂಥ ಪಟ್ಟಣ, ದೇವ ಸನ್ನಿಧಾನ ಇರುವಂಥ ಪಟ್ಟಣ. ದೇವರು ಅಲ್ಲಿಗೆ ಆತನು ಬಂದಿರುವಂಥ ಒಂದು ಪಟ್ಟಣವಾಗಿದೆ ಪ್ರಿಯರೇ. ದೇವರ ನಾಮಕರಣವಾಗಿರುವಂಥದ್ದು ಎಲ್ಲಿ? ಅದೇ ಯೆರೂಸಲೇಮಿನ ದೇವಾಲಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ನೀವು ಯೆರೂಸಲೇಮನ್ನ ಬಿಟ್ಟು ಹೋಗಬೇಡ್ರಿ. 2020ನೇ ವರ್ಷದಲ್ಲಿ ಯೆರೂಸಲೇಮಿನಲ್ಲಿಯೇ ನೀವೇನಾಗಬೇಕು? ಕಾದುಕೊಂಡಿರ್ರಿ. ಆ ನೂತನ ಯೆರೂಸಲೇಮ್ ಅಂದ್ರೆ ಯಾರ್ರಿ? ಮಧುವಣಗಿತ್ತಿಯಾಗಿರ್ತಕ್ಕಂಥ ಸಭೆಯಾಗಿದೆ. ಸಭೆಯಲ್ಲಿಯೇ ನೀವೇನಾಗಬೇಕು? ಕಾದುಕೊಂಡವರಾಗಬೇಕು. ಆ ವಾಕ್ಯವನ್ನ, ಆ ಆಜ್ಞೆಯನ್ನ, ಆ ಒಂದು ವಾಗ್ದಾನವನ್ನ ಹಿಡಿದುಕೊಂಡು 120 ಜನ ಮೇಲಂತಸ್ತಿನ ಒಂದು ಮಾಳಿಗೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ? 10 ದಿವಸಗಳ ಕಾಲ ಏನ್ ಮಾಡ್ತಾ ಇದ್ದಾರೆ? ಕಾದುಕೊಂಡು ಇದ್ದಾರೆ. ಎಷ್ಟು ದಿವಸಗಳ ಕಾಲ? 10 ದಿವಸಗಳ ಕಾದುಕೊಂಡು ಇದ್ದಾರೆ. ಮೊದಲನೇ ದಿವಸಕ್ಕಾದ್ರು ಏನೂ ಆಗಲಿಲ್ಲ, ಎರಡನೇ ದಿವಸಕ್ಕಾದ್ರು ದೇವರನ್ನ ಭಜಿಸ್ತಾ ಇದ್ದಾರೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಏಸಪ್ಪ ಮತ್ತೆ ಪುನಃ ಬರ್ತಾನೇನೋ ಅಂತೇಳಿ ಅಂದುಕೊಳ್ತಾ ಇದ್ದಾರೆ. ಹಂಗೆ 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 ಚಪ್ಪಾಳೆ ತಟ್ಟತ್ತ ದೇವರನ್ನ ಆರಾಧನೆ ಮಾಡ್ತಾ ಇರಬೇಕಾದ್ರೆ 3 ದಿವಸಗಳು ಉರುಳಿದು, 4 ದಿವಸಗಳು ಉರುಳಿದು, 9 ದಿನಗಳು ಕೂಡ ಏನಾಗ್ಬಿಟ್ಟು ಕಳೆದು ಹೋಗ್ಬಿಟ್ಟು 10ನೇ ದಿನದ ಪ್ರಾರಂಭದಲ್ಲಿ ಅವರು ಆರಾಧನೆಯನ್ನ ಮಾಡ್ತಾನೆ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ 10ನೇ ದಿನದಲ್ಲಿ ಒಂದು ವೇಳೆ ಅವರು ಕಾದು ಕುಳಿತುಕೊಳ್ಳಲಾರದೆ ಇದ್ದಿದ್ರೆ ಅವರು ದೇವರಿಂದ ಪವಿತ್ರಾತ್ಮನ ದಾನವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ 10ನೇ ದಿನದಲ್ಲಿ ಅವರು ಕಾದುಕೊಂಡು ದೇವರು ಹೇಳಿದ ಆಜ್ಞೆಗೆ ಒಳಗಾಗಿ ವಾಗ್ದಾನಕ್ಕೆ ಅನುಗುಣವಾಗಿ ಮೇಲಂತಸ್ತಿನ ಮಾಳಿಗೆಯಲ್ಲಿ ಯೆರೂಸಲೇಮಿನಲ್ಲಿ ಅವರು ಏನು ಮಾಡಿದ್ದಾರೆ? ಕೂತ್ಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ,
ಯಾವಾಗ ಅವರು ಕಾದು ಕೂತ್ಕೊಂಡಿದ್ರು, ದೇವರ ಸನ್ನಿಧಾನದಲ್ಲಿ ಇದ್ದಾಗ ಪವಿತ್ರಾತ್ಮನು ತಾನೇ ಏನ್ ಮಾಡಿದಂತೆ ಆಕಾಶದಿಂದ ಇಳಿದು ಬಂದ. ಅವರ ನಾಲಿಗೆಗಳು ಬೆಂಕಿಯ ಉರಿಗಳೋಪಾದಿಯಲ್ಲಿ ಕಂಡು ಬಂದವು. ಅಗ್ನಿ ಇಳಿದು ಬಂದ ರೀತಿಯಲ್ಲಿ ಆಯ್ತು. ಪವಿತ್ರಾತ್ಮನ ಏನ್ ಮಾಡಿದ ಪ್ರಿಯರೇ, ಅವರ ಮೇಲೆ ಇಳಿದು ಬಂದ. ಅವತ್ತೇ ಸಭೆ ಎನ್ನುವಂಥದ್ದು ಪ್ರಾರಂಭವಾಗಿರುವಂಥದ್ದು. ಹಲ್ಲೆಲೂಯಾ. ಚರ್ಚ್ ಎನ್ನುವಂಥದ್ದು ಇವತ್ತೆಲ್ಲ ನಾವು ಕೂಡಿದೀವಲ್ಲ, ಇದು ಪ್ರಾರಂಭವಾಗಿರುವಂಥದ್ದು ಯಾವಾಗ್ರಿ? ಯೇಸು ಸ್ವಾಮಿ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಆರೋಹಣನಾಗಿ 10 ದಿವಸಗಳ ನಂತರ ಪರಲೋಕ ಆತನ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ 50 ದಿವಸಗಳ ನಂತರ ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕಾಯುವವರಾಗಬೇಕು. ಹಲ್ಲೆಲೂಯಾ. ಜಾಬ್ಗಳಿಗೋಸ್ಕರವಾಗಿ ಕೆಲವು ಜನರು ಏನ್ ಮಾಡ್ತಾ ಇರ್ತಾರೆ, ಮಕ್ಕಳು ಕಾಯ್ತಾ ಇರ್ತಾರೆ, ಯಾವಾಗ ಬಿಡ್ತಾರೋ ನೋಟಿಫಿಕೇಶನ್, ಯಾವಾಗ ಬಿಡ್ತಾರೋ. ನಾನು ಅದಕ್ಕಾಗಿ ನಾನೇನಾಗ್ತಾ ಇದ್ದೀನಿ, ಪ್ರಿಪೇರ್ ಆಗ್ತಾ ಇದ್ದೀನಿ. ಯಾವಾಗ ಬಿಟ್ಟ ತಕ್ಷಣ ನಾನೇನು ಮಾಡಿಬಿಡೋಕು, ಹಾಕಿ ಬರೆದು ನಾನು ಜಾಬನ್ನು ಪಡೆದುಕೊಳ್ಬೇಕು ಅಂತೇಳಿ. ಹಲ್ಲೆಲೂಯಾ. ವ್ಯವಸಾಯ ಮಾಡುವಂಥವ್ರು ಮಳೆಗಾಗಿ ಅವ್ರು ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೀಸ್ ದಿ ಲಾರ್ಡ್. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಯಾವ ವಿಷಯಗಳಿಗಾಗಿ, ಯಾವ ಸಂಗತಿಗಳಿಗಾಗಿ ಕಾಯಬೇಕು? ದೇವರಿಗಾಗಿ ನಾವು ಕಾಯುವವರಾಗಬೇಕು. ಪ್ರೇಸ್ ದಿ ಲಾರ್ಡ್. ದೇವರಿಗಾಗಿ ನೀನು ಕಾಯುವಾಗ ನೀನು ಆಶೀರ್ವಾದವನ್ನೇ ಹೊಂದಿಕೊಳ್ತೀಯ. ಯಾವಾಗ ನೋಡ್ರಿ, ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಏಸಪ್ಪ ಹೇಳ್ತಾನೆ ಏನಂತ ಹೇಳಿ, ನೀವೆಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಿ, ಕುರುಬನನ್ನು ಹೊಡಿತಾರೆ, ಕುರಿಗಳೆಲ್ಲ ಏನಾಗ್ತವೆ, ಚದುರಿಸಲ್ಪಡ್ತವೆ ಅಂತೇಳಿ. ಹಲ್ಲೆಲೂಯಾ. ಆವತ್ತು ಎಲ್ಲರೂ ಓಡಿ ಹೋದ್ರು, ಯಾರು ನಿಲ್ಲಲಿಲ್ಲ ಅಲ್ಲಿ. ಯಾರು ನಿಂತ್ರ ಎಲ್ಲರೂ ಓಡಿ ಹೋದ್ರು. ಆ ಓಡಿ ಹೋದಂಥವರು ಇವತ್ತಿನ ದಿನ ಏನು ಮಾಡಿದ್ದಾರೆ, ಆ ಸಭೆಯಲ್ಲಿ ನಿಂತುಕೊಂಡಿದ್ದಾರೆ ಅವರು. ಪ್ರೈಸ್ ಗಾಡ್. ಓಡಿ ಹೋದಂಥವ್ರು ಹಂಗೆ ಓಡಿ ಹೋಗ್ಲಿಲ್ಲ. ಪೇತ್ರ ಏನು ಮಾಡಿದ, ಪುನಃ ಮೀನು ಹಿಡಿಯಕ್ಕೆ ಹೋದ. ಏನು ಮಾಡಿದಾರೆ, ಮೀನು ಹಿಡಿಯೋಕ್ಕೆ ಒಬ್ಬನೇ ಹೋದ್ನಾ, ಏನು ಮಾಡಿದ, 4 ಜನ ಕರ್ಕೊಂಡು ಹೋದ. ಮತ್ತೆ ನಾನು ಒಬ್ಬನೇ ಹೋಗೋದಲ್ಲ, ಸಭೆಯಿಂದ ದೂರ ಆಗೋದಲ್ಲ, 4 ಜನ ನನ್ನ ಕೊಡಿಗೆ ಬರ್ರಿ ಅಂತೇಳಿ ಏನು ಮಾಡಿದ, ಸಭೆಯಿಂದ ದೂರ ಮಾಡೋಕ್ಕೆ ಪ್ರಾರಂಭ ಮಾಡಿದ. ಆದರೆ ದೇವ್ರು ಏನು ಮಾಡಲಿಲ್ಲ, ಅವ್ರನ್ನ ಬಿಡಲಿಲ್ಲ. ಹಲ್ಲೆಲೂಯಾ. ನಾವು ದೇವ್ರನ್ನ ಮರಿಬೋದು, ನಾವು ದೇವರಿಂದ ದೂರ ಆಗೋದಕ್ಕೆ ಇಷ್ಟಪಡ್ಬೋದು, ಆದರೆ ದೇವರು ಎಂದಿಗೂ ಕೂಡ ನಮ್ಮನ್ನು ಮರೆಯೋದಿಲ್ಲ. ಆತನ ವಾಕ್ಯ ಹೇಳುತ್ತದೆ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗಾಗಿ ನಾವು ಕಾಯುವಂಥವ್ರಾಗಬೇಕು. ಇವರು ಕಾಯಲಾರದೆ ಆ ಕಡೆ ಹೋದಂಥ ಸಂದರ್ಭದಲ್ಲಿ ಏಸಪ್ಪ ತಾನೇ ಹೋಗಿ ಏನು ಮಾಡಿದ, ಅವ್ರನ್ನ ಹುಡುಕಿ ಮತ್ತೆ ಪುನಃ ಅವರಿಗೆ ಬೇಕಾಗಿರುವಂಥದ್ದನ್ನು ಕೊಟ್ಟು ಅನುಗ್ರಹ ಮಾಡಿ ಪುನಃ ಏನು ಮಾಡಿದ, ಯೆರೂಸಲೇಮಿನಲ್ಲಿ ಕೂಡುವಂತೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಯಾವ ಪೇತ್ರ, ಯಾವ ಯೋಹಾನ, ಯಾವ ಯಾಕೋಬ, ಯಾವ ಅಲ್ಲಿರ್ತಕ್ಕಂಥ ಅಂದ್ರೇಯ, ಸೀಮೋನ ಎಲ್ಲರೂ ಹಿಂಜಾರಿ ಹೋಗಿದ್ರು, ಅವರೆಲ್ಲರೂ ಪುನಃ ಬಲಗೊಂಡ್ರು. ಯಾವಾಗ್ರಿ? ಹಿಂಡಿನಲ್ಲಿರುವಾಗ. ಯಾವಾಗ? ಸಭೆಯಲ್ಲಿ ಇರುವಾಗ, ಹಟ್ಟಿಯಲ್ಲಿ ಇರುವಾಗ, ಶಾಲೆಯಲ್ಲಿ ಇರುವಾಗ, ಮನೆಯಲ್ಲಿ ಇರುವಾಗ. ಆದರೆ ಯಾವಾಗ ಅವರು ದೂರ ಆಗಿದ್ರು, ಅವ್ರಿಗೆ ಏನು ಬರ್ತಾ ಇದೆ, ಲೋಕದ ಶೋಧನೆಗಳು ಒಂದೊಂದಾಗಿ ಅವರನ್ನು ಆಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈ ವಾಕ್ಯ ನಾವು ತಿಳ್ಕೊಳ್ಬೇಕಾಗಿರೋದು ಏನ್ರಿ, ನಾವು ಕಾಯುವವರಾಗಬೇಕು. ಹಲ್ಲೆಲೂಯಾ. ಕಾಯುವಂಥದ್ದು ಬಹಳ ಮುಖ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರೆ, ಇವತ್ತಿನ ದಿನ ದೇವ್ರ ವಾಕ್ಯ ಹೇಳುತ್ತೆ, ಕಾದಂಥ ಆ 120 ಜನರು ಏನು ಮಾಡ್ತಾ ಇದ್ದಾರೆ, ಅನ್ಯ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಮಾತಾಡುವಂಥದ್ದು ಅಲ್ಲಿರ್ತಕ್ಕಂಥ ಜನರು ನೋಡಿ, ಬೀದಿಯಲ್ಲಿರ್ತಕ್ಕಂಥ ಜನರು ನೋಡಿ ಏನು ಮಾಡ್ತಾ ಇದ್ದಾರೆ, ಆ ಮಾತುಗಳನ್ನು, ಅಯ್ಯೋ ಇವರು ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಆ್ಯಕ್ಚುಲಿ ಅವರು ಮಾತಾಡುವಂಥ ಭಾಷೆ ಹೋದ್ರಿ ಅರಾಮಿಕ್ ಭಾಷೆ. ಹಲ್ಲೆಲೂಯಾ. ಯಾವ ಭಾಷೆ ಮಾತಾಡೋದವರು? ಅರಾಮಿಕ್ ಭಾಷೆ ಬಿಟ್ಟರೆ ಹಿಬ್ರು ಮಾತಾಡಬೇಕು. ಹಲ್ಲೆಲೂಯಾ. ಇಲ್ಲಿ ನಾವು ಹೆಂಗೆ ಮಾತಾಡ್ತೀವಿ, ಕನ್ನಡ ಬಿಟ್ಟರೆ ತೆಲುಗು. ಇಲ್ಲಿ ಗಡಿ ಭಾಗದಲ್ಲಿ ನಾವು ವಾಸಿಸುವಂಥವ್ರು. ಅದರಂಗೆ ಅವರು ಗಲಿಲಾಯದವರು ಯಾವ ಮಾತು ಮಾತಾಡ್ತಾರೆ, ಏಸಪ್ಪನ ಹುಟ್ಟು ಭಾಷೆ, ಮಾತೃಭಾಷೆ ಹೋದ್ರಿ ಅರಾಮಿಕ್ ಭಾಷೆ. ಹಲ್ಲೆಲೂಯಾ. ಅರಾಮಿಕ್ ಭಾಷೆ ಮಾತಾಡಬೇಕು, ಬಿಟ್ಟರೆ ಇಬ್ರು ಭಾಷೆ ಮಾತಾಡಬೇಕು. ಆದರೆ ಇವರು ಏನು ಮಾಡ್ತಾ ಇದ್ದಾರೆ, ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಜನರ ಭಾಷೆಗಳನ್ನು ಆ ಒಂದು ಮೇಲಂತಸ್ತಿನ ಮಾಳಿಗೆಯಲ್ಲಿ ಮಾತಾಡ್ತಾ ದೇವರನ್ನು ಏನು ಮಾಡ್ತಾ ಇದ್ದಾರೆ, ಸ್ತುತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಅವರು ಸಭೆಯಾಗಿ ಕೂಡಿದ್ರು, ದೇವರಿಗಾಗಿ ಕಾದು ಕುಳಿತುಕೊಂಡ್ರು, ಅವರು ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಹೊಂದಿಕೊಂಡ್ರು ಪ್ರಿಯರೇ. ಅವರು ಎಲ್ಲಿ ನಡೆದಾಡ್ತಾ ಇದ್ದಾರೋ ಆ ಎಲ್ಲ ನೆಲಗಳಲ್ಲೆಲ್ಲ ಅದ್ಭುತಗಳು ಆಗ್ತಾ ಇದೆ. ಅವರ ನೆರಳು ಯಾರ ಮೇಲೆ ಬೀಳ್ತಾ ಇದೆಯೋ ಅವರ ಮೇಲೆ ಇರ್ತಕ್ಕಂಥ ದುರಾತ್ಮ ಶಕ್ತಿಗಳು, ಅನಾರೋಗ್ಯ ಆತ್ಮಗಳು ಏನಾಗ್ತಾ ಇದ್ದಾವೆ, ಬಿಟ್ಟು ಹೋಗ್ತಾ ಇದ್ದಾವೆ, ಹೊರಟು ಹೋಗ್ತಾ ಇದ್ದಾವೆ. ಯಾವಾಗ ಇವರು ಆ ಒಂದು ದೈವಿಕವಾದ ಸನ್ನಿಧಾನದಲ್ಲಿ
ಕಾದು ಕುಳಿತುಕೊಂಡಾಗ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಬುಧವಾರ ಬರ್ಬೇಕಂತೇಳಿ ಎಷ್ಟು ಜನ ಕಾದು ಕುಂತ್ಕೊಂಡಿದ್ರು? ಕಾದಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಬುಧವಾರದ ಎಂಥ ಬುಧವಾರ ಇದು? ಆಶೀರ್ವಾದ ತರುವಂಥ ಬುಧವಾರ, ದೇವರ ಸನ್ನಿಧಾನವನ್ನ ಅನುಭವಿಸುವಂತ ಬುಧವಾರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಕಾಯುವಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ನಾನು 2019ನೇ ಇಸ್ವಿಯಿಂದ ಕಾಯ್ತಾ ಇದ್ದೀನಿ, ಯಾವಾಗ ಸಿಗ್ತಾರೆ ಎದ್ದು ದೊಡ್ಡರ ನಡುವೆ ಅಂತ. ಹಲ್ಲೆಲೂಯಾ. ಯಾವಾಗ ಸಿಗ್ತಾರ, ಯಾವಾಗ ಎಲ್ಲೆಲ್ಲ ಮನೆಗಳಲ್ಲಿ ನಾವು ಪ್ರಾರ್ಥನೆ ಕೂಟ ಮಾಡ್ಬೋದು. ಆ ಸಭೆ, ಆ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲ ಮನೆಗಳಲ್ಲಿ ಯಾವಾಗ ನಾವು ಪ್ರಾರ್ಥನೆ ಕೂಟವನ್ನು ಮಾಡ್ಬೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಾದಿರ್ತಕ್ಕಂಥ ನಮಗೆ ದೇವರು ಏನು ಮಾಡಿದ್ವಿ ಇವತ್ತಿನ ದಿನ? ಕಾದದಕ್ಕಾಗಿ ಒಂದು ಆಶೀರ್ವಾದ ಫಲವನ್ನು ಮೊದಲನೇ ಮನೆಯಾಗಿ ಕೆಂಚಪ್ಪ ನಿಂಗಮ್ಮ ದಂಪತಿಗಳ ಮನೆಗೆ ಕಾಲಿಡುವಂತೆ ಸಹಾಯ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಕಾದಿರ್ತಕ್ಕಂಥ ಶಿಷ್ಯರು ಅದ್ಭುತಗಳ ಮೇಲೆ ಅದ್ಭುತವನ್ನು ಹೊಂದಿಕೊಂಡು. ಕಾಯುವಂಥದ್ದು ಬಹಳ ಮುಖ್ಯ. ಒಂದ್ಸಾರಿ ಏನಾಗುತ್ತಂದರೆ, ನಾವು ಸಭೆಯಾಗಿರುವಾಗ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ. ಹಲ್ಲೆಲೂಯಾ. ಅವ್ರು ಇನ್ನೂ ದೇವ್ರ ಮಕ್ಕಳು ಆಗಿಲ್ಲ ಅಂತ ಹೇಳಿರ್ತದೆ. ಒಬ್ರನ್ನ ಕಂಡ್ರೆ ಒಬ್ರಿಗೆ, ಇವ್ರು ಕಂಡ್ರೆ ನಂಗೆ ಆಗಲ್ಲಪ್ಪ, ಅವ್ರನ್ನ ಕಂಡ್ರೆ ನಮ್ಗೆ ಆಗಲ್ಲಪ್ಪ, ನಾವು ಮಾತಾಡೋಲ್ಲ. ಅಯ್ಯರು ಬಂದಾಗ ಅಷ್ಟೇ ನಾವೆಲ್ಲ ಚೆನ್ನಾಗಿರ್ತೀವಿ, ಆಮೇಲೆ ಎಲ್ಲ ನಾವು ಹೆಂಗಾಗ್ಬಿಡ್ತೀವಿ, ಮತ್ತು ಯಥಾ ರೀತಿಯಾಗಿ ನಾವು ಆಗಿಬಿಡ್ತೀವಿ. ಅಂದರೆ ಇನ್ನೂ ಒಳಗಡೆ ಏನೋ ಇದೆ, ಕೊರತೆ ಇದೆ, ಆತ್ಮನ ಫಲ ಇನ್ನೂ ಕಾಣ್ತಾ ಇಲ್ಲ ಅಂಥೇಳಿ. ಯಾರಿಗಿತ್ತು ಗೊತ್ತಾ? ನೀವು ಎದ್ದು ದೊಡ್ಡವರಿಗಲ್ಲ, ಯಾರಿಗ್ರಿ? ಯಾರಿಗಿತ್ತು? ಯೇಸು ಸ್ವಾಮಿ ಶಿಷ್ಯರಿಗಿತ್ತು. ಹಲ್ಲೆಲೂಯಾ. ಆದರೆ ಯಾವಾಗ ಅವರು ಸಭೆಯಾಗಿ ಕೂಡಿದ್ರು, ಆ ಕೊರತೆ ಎಲ್ಲ ಏನಾಗ್ಬಿಡ್ತು? ಹೊರಟೋಗ್ಬಿಡ್ತು. ಒಂದು ಸಾರಿ ಏನಾಗುತ್ತೆ ಅಂದರೆ, ಯೋಹಾನ ಮತ್ತು ಯಾಕೋಬನ ತಾಯಿ ಬಂದು ಏನು ಮಾಡ್ತಾಳೆ? ಏಸಪ್ಪನ ಹತ್ರ ಕೇಳ್ಕೊಂಡ್ರೆ ಒಂದು ಬೇಡಿಕೆ ಇಡ್ತಾಳೆ. ಏನು ಬೇಡಿಕೆ ಇಡ್ತಾಳೆ? ಏಸಪ್ಪ, ನೀನು ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಎಡಗಡೆಗೆ ಬಲಗಡೆಗೆ ನನ್ನ 2 ಮಕ್ಕಳೇ ಕೂತ್ಕೊಳ್ಬೇಕು. ಯಾರು ಕೊಡ್ಬೇಕು ರೀ? ಈ ಕಡೆ ಯಾಕೋಬ ಕೂತ್ರೆ ಈ ಕಡೆ ಯೋಹಾನ ಕೊಡ್ಬೇಕು. 2 ನನ್ನ ಮಕ್ಕಳೇ ಕೊಡ್ಬೇಕು, ಆಮೇಲೆ ಉಳಿದಂಥ ಶಿಷ್ಯರೆಲ್ಲ ಮುಂದ್ಗಡೆ. ಹಲ್ಲೆಲೂಯಾ. ಆ ಮಾತನ್ನ ಕೇಳಿದಿರ್ತಕ್ಕಂಥ ಎಲ್ಲ ಶಿಷ್ಯರಿಗೆ ಏನು ಬಂತು? ಕೋಪ ಬಂತು, ಸಿಟ್ಟು ಬಂತು. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ಲಾರ್ದಂಥ ಪರಿಸ್ಥಿತಿಗಳು ಉಂಟಾದವು. ಅವರೆಲ್ಲರೂ ಏನು ಮಾಡಿದ್ರು? ಏಕವಾಗಿ ಒಂದು ಸ್ಥಳದಲ್ಲಿ ಕಾದು ಕುಂತ್ಕೊಂಡ್ರು. ಏಕವಾಗಿ ಒಂದು ಸ್ಥಳದಲ್ಲಿ ಕಾದು ಕುಂತ್ಕೊಂಡ್ರು. ಪೇತ್ರನ ಕಂಡ್ರೆ ಯೋಹಾನಗ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆದರೆ ಸಭೆಯ ಪ್ರಾರಂಭದಲ್ಲಿ ಯಾವಾಗ ಕಾದು ಕುಂತ್ಕೊಂಡ್ರು, ಅವರು ಒಳಗಡೆ ಆತ್ಮ ಯಾವಾಗ ಪರಿಶುದ್ಧಾತ್ಮ ಇಳಿದು ಬಂತು, ಆತ್ಮನ ಫಲಗಳು ಏನಾಗ್ತಾ ಇದೆ? ಒಂದೊಂದಾಗಿ ಹುಟ್ಟುತ್ತಾ ಇದೆ. ಒಳಗಡೆ ಒಳೆ ಏನಾಗ್ತಾ ಇದೆ? ಹರಿತಾ ಇದೆ. ಬಬ್ಬಲ್ ಏನಾಗ್ತಾ ಇದೆ? ಹರಿತಾ ಇದೆ. ಜೀವಕರವಾಗಿರ್ತಕ್ಕಂಥ ನದಿ ಏನಾಗ್ತಾ ಇದೆ? ಹರಿತಾ ಇದೆ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯಾವ ಪೇತ್ರ ಯೋಹಾನನನ್ನ ಕಂಡು ಅಸಹ್ಯಪಟ್ಟನೋ, ಕೋಪಗೊಂಡನೋ, ತಾಯಿ ಹೇಳಿದಂಥ ಮಾತಿಗೆ ಅದೇ ಪೇತ್ರ ಏನು ಮಾಡ್ತಾ ಇದ್ದಾರೆ? ಯೋಹಾನ ಇಬ್ಬರು ಜೊತೆಯಾಗಿ ಏನು ಮಾಡ್ತಾ ಇದ್ದಾರೆ? 3ನೇ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸುಂದರ ದ್ವಾರವೆಂಬ ಬಾಗಿಲಿನ ಬಳಿಯಲ್ಲಿ ಕೂತಿರ್ತಕ್ಕಂಥ 40 ವರ್ಷದ ಭಿಕ್ಷುಕನಿಗೆ ಏನು ಮಾಡ್ತಾ ಇದ್ದಾರೆ? ನೀನು ಎದ್ದು ಯೇಸುವಿನ ನಾಮದಲ್ಲಿ ನಡೆದಾಡು ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಮೊದಲು ಏನಾಗಿದ್ರು? ಸಿಟ್ಟುಗೊಂಡಿದ್ರು. ಮೊದಲೇನಾಗಿದ್ರು? ಕೋಪಗೊಂಡಿದ್ರು. ಮೊದಲೇನಾಗಿದ್ರು? ಮನಸ್ತಾಪದಲ್ಲಿ ಇದ್ರು. ಪ್ರೀತಿಯಿಂದ ಇರುವಂಥದ್ದು ಕೂಡ ಕಾಯುವುದರಲ್ಲಿ ಒಂದು ಏನ್ರಿ? ಫಲ. ಪ್ರೀತಿ ಉಳ್ಳವರಾಗಿ ನಾವು ಜೀವಿಸಬೇಕು. ನೀವು ಕಣ್ಣಿಗೆ ಕಾಣುವಂಥ ಮನುಷ್ಯರನ್ನೇ ನೀವು ಪ್ರೀತಿ ಮಾಡಲಾರದೇ ಇದ್ರೆ ಕಾಣಲಾರ್ದಂಥ ದೇವ್ರನ್ನ ಎಲ್ಲಿ ಪ್ರೀತಿ ಮಾಡ್ತೀರಿ ಅಂತೇಳಿ ಸತ್ಯವೇದದಲ್ಲಿ ಏನಾಗಿದೆ? ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನಮ್ಮ ಸಹೋದರರನ್ನೇ ಪ್ರೀತಿ ಮಾಡಲಾರದೇ ಇದ್ರೆ, ಸಹೋದರರೆನಿಸಿಕೊಂಡು ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ಸಹೋದರರಾಗಿದ್ದೇವೆ. ದೇವ್ರಿಗೆ ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಹೋದರರಾದಂಥ ನಾವು ಏನಾಗಬೇಕ್ರಿ? ಆತ್ಮನ ಫಲಗಳನ್ನು ಬಿಡಬೇಕು. ಅದ್ರ ಸಲುವಾಗಿ ಫಲಗಳು ಕಾಣಿಸ್ತಾ ಇಲ್ಲ ಅಂತೇಳಿ ಡಿಸೆಂಬರ್ 2019 ಕೊನೆಯ ದಿನ ದೇವರು ಏನು ಮಾಡಿದ್ರು? ಈ ವರ್ಷವೂ ಇದನ್ನು ಬಿಟ್ಟು ಬಿಡು. ಹಲ್ಲೆಲೂಯಾ. ಇನ್ನು ಮೇಲೆ ಆದರೂ ಇದಕ್ಕೇನಾಗ್ತೀನಿ? ಗೊಬ್ಬರ ಹಾಕ್ತೀನಿ, ಒಳ್ಳೆ ರೀತಿಯಾಗಿ ಏನು ಮಾಡ್ತೀನಿ? ನೆಲ ಅಗಿತೀನಿ, ನೀರು ಚೆನ್ನಾಗಿ ಹರಿಸ್ತೀನಿ. ಈ ವರ್ಷವಾದರೆ ಇದೇನು ಮಾಡಲಿ? ಹಣ್ಣು ಬಿಡಲಿ. ಒಂದು ವೇಳೆ ಬಿಡಲಾರ್ದೆ ಇದ್ದರೆ ನೀನು ಕಡಿದು ಹಾಕಬಹುದು ಅಂತೇಳಿ. ಕಡಿದು ಹಾಕ್ಬೋದು, ಕಡಿಬೇಕು ಅಂತಲ್ಲ, ಕಡಲೇಬೇಕಂತೇಳಿ ಅಲ್ಲ. ಅಲ್ಲ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಆತ್ಮನ ಫಲಗಳಿಗೋಸ್ಕರವಾಗಿ ನಾವೇನು ಮಾಡಬೇಕು? ಫಲಗಳನ್ನು ಬಿಡುವವರಾಗಬೇಕು.
ಹಲ್ಲೆಲೂಯಾ. ಆತ್ಮನ ಫಲಗಳು ಬಹಳ ಮುಖ್ಯ. ಪ್ರೀತಿ ಬಹಳ ಮುಖ್ಯ ಎಲ್ಲದಕ್ಕಿಂತಲೂ. ಯಾಕಂದರೆ ಪ್ರೀತಿ ಯಾರಿಂದಾಗಿದೆ? ದೇವರಿಂದಾಗಿದೆ. ಹಲ್ಲೆಲೂಯಾ. ಪ್ರೀತಿ ಏನು ಮಾಡೋದಿಲ್ಲ? ಹೊಟ್ಟೆ ಕಿಚ್ಚಿಕೊಡೋದಿಲ್ಲ. ಪ್ರೀತಿ ಏನು ಮಾಡೋದಿಲ್ಲ? ಉಬ್ಬಿಕೊಳ್ಳೋದಿಲ್ಲ. ಪ್ರೀತಿ ಏನು ಮಾಡೋದಿಲ್ಲ? ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಪ್ರೀತಿ ಏನು ಮಾಡೋದಿಲ್ಲ? ಇನ್ನೊಬ್ಬರು ಏಳಿಗೆ ಆಗ್ತಾ ಇದ್ದಾರೆ ಅಂತೇಳಿ ಅವ್ರ ಮೇಲೆ ಅಸಹ್ಯ ಪಡುವುದಿಲ್ಲ, ಅಸೂಯೆ ಪಡುವುದಿಲ್ಲ. ಆ ಪ್ರೀತಿಯೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಪ್ರೀತಿಯ ಫಲ ಆತ್ಮಿಕ ಮಕ್ಕಳಾಗಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಇರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಶಿಷ್ಯರು ಯಾವಾಗ ಕಾದು ಕುಳಿತುಕೊಂಡ್ರು ಅವರಲ್ಲಿ ಪ್ರೀತಿಯ ಆತ್ಮನ ಫಲಗಳೆಲ್ಲ ತುಂಬಿ 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 ತುಳುಕಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದೇ ಉದಾಹರಣೆ ಏನ್ರಿ? ಯೋಹಾನ ಮತ್ತು ಪೇತ್ರ ಯಾವಾಗ ದೂರ ಆಗಿದ್ರು, ಮನಸ್ತಾಪಗಳು ಬಂದಿದ್ದು, ಅದೇ ಇಬ್ರು ಏನು ಮಾಡ್ತಾ ಇದ್ದಾರೆ? ಈಗ ಪ್ರೀತಿಯ ಫಲವನ್ನು ಅನುಭವಿಸ್ತಾರೆ. ಜೋಡಿ ಜೋಡಿಯಾಗಿ ಸೇವೆಯಲ್ಲೆಲ್ಲ ಜೋಡಿ ಜೋಡಿಯಾಗಿ ಹೋದ್ರೆ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಎಲ್ಲರಿಗೆ ನಾವು ಅವ್ರ ಮನೆ ಹತ್ರ ಪ್ರಾರ್ಥನೆ ಇಡಿಸಿದ್ರೆ ನಾವು ಬರೋಲ್ಲ. ಹಲ್ಲೆಲೂಯಾ. ಇವ್ರ ಮನೆ ಹತ್ರ ಪ್ರಾರ್ಥನೆ ಇಡಿಸಿದ್ರೆ ನಾವು ಬರೋದಿಲ್ಲ ಅಂದರೆ ಏನು? ಅವ್ರ ಮನೆ ಹತ್ರ ಏನೋ ಮುಳ್ಳುಗಳಿದಾವ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನೋ ಮುಳ್ಳುಗಳು ಏನಾದ್ರು ಇದಾವ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಯಾರ ಮನೆ ಹತ್ರ ಕೂಡ ನಾವು ಹೋಗ್ಬೇಕು. ದೇವರ ಸನ್ನಿಧಾನ ಎಲ್ಲಿ ಆರಂಭ ಆಗುತ್ತೋ ಅಲ್ಲೆಲ್ಲ ನಾವು ಏನು ಮಾಡ್ಬೇಕ್ರಿ? ಹೋಗ್ಬೇಕು. ಕೋಪ ಮನಸ್ತಾಪಗಳು ಇನ್ನು ನಮ್ಮಲ್ಲಿ ಎಂದಿಗೂ 2020ನೇ ವರ್ಷದಲ್ಲಿ ಇರಬಾರ್ದು. ಅವೆಲ್ಲ ತೆಗೆದಾಕ್ಕೊಳ್ರಿ. ಈ 2020ನೇ ವರ್ಷದಲ್ಲಿ ಎಂಥ ಒಂದು ಆಶೀರ್ವಾದವನ್ನು ನೀವು ಹೊಂದಿಕೊಳ್ತೀರಿ, ನೀವೇ ಸಾಕ್ಷಿ ಹೇಳ್ತೀರಿ ಡಿಸೆಂಬರ್ 31ನೇ ತಾರೀಕಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ನೀವು ಆತ್ಮನ ಫಲಗಳನ್ನು ಬಿಡುವವರಾಗಬೇಕು. ಇವರು ಏನು ಮಾಡಿದ್ರು? ಕಾದು ಕುಳಿತುಕೊಂಡ್ರು. ಎಲ್ಲಿ ಕಾದು ಕುಳಿತುಕೊಂಡ್ರು? ದೇವರ ಸನ್ನಿಧಾನದಲ್ಲಿ. ಯೆರೂಸಲೇಮನ್ನು ಬಿಟ್ಟು ಹೋಗ್ಬೇಡ್ರಿ ಮೇನ್. ಹಲ್ಲೆಲೂಯಾ. ಏನು ಬಿಟ್ಟು ಹೋಗ್ಬಾರ್ದು? ಯೆರೂಸಲೇಮ್. ಯೆರೂಸಲೇಮ್ ಅಂದ್ರೆ ಏನ್ರಿ? ಸಭೆ. ಹಲ್ಲೆಲೂಯಾ. ಯೆರೂಸಲೇಮ್ ಅಂದ್ರೆ ಯಾರ್ರೀ? ನೂತನ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡುವಂಥವ್ರು ಯಾರು? ಎದ್ಲು ದೊಡ್ಡ ಅಂದ್ರೆ ಏನು? ಬರೀ ಮಣ್ಣ? ಬರೀ ಮನೆಗಳ? ಸಿಮೆಂಟ್ ಕಟ್ಟಡಗಳ? ಎದ್ಲು ದೊಡ್ಡ ಅಂದ್ರೆ ಏನ್ರಿ? ಎಲ್ಲಿ ವಾಸಿಸುವಂಥ ಜನರು. ಹಲ್ಲೆಲೂಯಾ. ದೇಶ ಅಂದರೆ ಮಣ್ಣಲ್ಲ. ದೇಶ ಅಂದ್ರೆ ಏನ್ರಿ? ಮನುಷ್ಯರು. ತೆಲುಗಲ್ಲಿ ವಸಂತ ಹೆಸರಮ್ಮರಿಗೆ ಗೊತ್ತಿರುತ್ತೆ. ಏನು ಹೇಳ್ರಿ? ದೇಶಮಂಟೆ ಮಣ್ಣು ಕಾದರು ದೇಶಮಂಟೆ ಮಟ್ಟಿ ಕಾದರು ದೇಶಮಂಟೆ ಮನುಷ್ಯಲೋಯ್. ಹಲ್ಲೆಲೂಯಾ. ಅಂದರೆ ದೇಶವಂದರೆ ಮಣ್ಣು ಅಲ್ಲ, ಭೂಮಿ ಅಲ್ಲ. ದೇಶವಂದ್ರೆ ಏನ್ರಿ? ಮನುಷ್ಯರು. ಅದರ ಸಲುವಾಗಿ ಒಬ್ಬಾತನೇ ಇರುವಾಗಲೇ ದೇಶ ಎಂಬುದಾಗಿ ಏನಾಗಿದೆ? ಬರೆಯಲ್ಪಟ್ಟಿದೆ ಪ್ರಿಯರೇ ಆದಿಕಾಂಡ ಪುಸ್ತಕದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಜನ ವಾಸಿಸ್ತಾರೋ ಅದು ಏನೆಂಬುದಾಗಿ ಬರೆಯಲ್ಪಟ್ಟಿದೆ? ದೇಶ ಎಂಬುದಾಗಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾಯಿನನ್ನು ಮದುವೆ ಮಾಡಿಕೊಳ್ಳುವಂಥ ಒಬ್ಬ ಸ್ತ್ರೀಯ ಕುರಿತಾಗಿ ಆ ಒಂದು ದೇಶದ ಕುರಿತಾಗಿ ಏನಾಗಿದೆ? ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕಾಯುವವರು ಆಗಬೇಕು. ಕಾಯುವಿಕೆ ಬಹಳ ಮುಖ್ಯ. ಹಲ್ಲೆಲೂಯಾ. ಕಾಯಲಾರದೆ ಇದ್ರೆ ನಾವು ನಷ್ಟಕ್ಕೆ ಏನಾಗ್ತೀವ್ರಿ? ಗುರಿ ಆಗ್ತೀವಿ. ಒಂದ್ಸಾರಿ ಸಮುವೇಲ ಪ್ರವಾದಿಗಳು ಅವರು ಬಂದು ಮಹಾಯಜ್ಞವನ್ನ, ಸಂಧ್ಯಾ ನೈವೇದ್ಯದ ಯಜ್ಞವನ್ನ ಅರ್ಪಣೆ ಮಾಡಬೇಕಾಗಿತ್ತು. 13ನೇ ಅಧ್ಯಾಯದಲ್ಲಿ 1ನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ. ಸಮುವೇಲನು ಬಂದು ಹೇಳ್ತಾ ಇದ್ದಾನೆ ಯಾರಿಗೆ? ಸೌಲ ಮಹಾರಾಜನಿಗೆ, ಕೀಷನ ಮಗನಾಗಿರ್ತಕ್ಕಂಥ ಸೌಲನಿಗೆ, ಇಸ್ರಾಯೇಲರ ರಾಜನಾಗಿರ್ತಕ್ಕಂಥ ಸೌಲನಿಗೆ ಹೇಳ್ತಾ ಇದ್ದಾನೆ, ಏನು ಬುದ್ಧಿಹೀನ ಕಾರ್ಯವನ್ನ ನೀನು ಮಾಡಿದಿ. ಎಂಥ ಕಾರ್ಯ ಮಾಡಿದಂತೆ? ಬುದ್ಧಿಹೀನತೆಯ ಒಂದು ಕಾರ್ಯ. ಯಾಕೆ? ಸಮುವೇಲ ಪ್ರವಾದಿ ಗುರುಗಳು ಯಾವ ಸೌಲನನ್ನ ಅಭಿಷೇಕ ಮಾಡಿದನೋ ರಾಜನನ್ನಾಗಿ, ಆ ಗುರು ಏನೆಂಬುದಾಗಿ ಕರೀತಾ ಇದ್ದಾನೆ? ಈಗ ಏನೆಂಬುದಾಗಿ ಹೇಳ್ತಾ ಇದ್ದಾನೆ? ನೀನು ಬುದ್ಧಿಹೀನ ಕಾರ್ಯವನ್ನ ಮಾಡಿದಿ. ಹಲ್ಲೆಲೂಯಾ. ಜಾಣತನದ ಕಾರ್ಯ ಮಾಡಲಿಲ್ಲ. ದೇವರಿಗೆ ಮೆಚ್ಚುಗೆಯಾದಂಥ ಕಾರ್ಯ ನೀನು ಮಾಡಲಿಲ್ಲ. ನೀನು ಮಾಡಿರುವಂಥ ಕಾರ್ಯ ಬುದ್ಧಿಹೀನತೆಯ ಕಾರ್ಯ. ಅಲ್ಲಿ ಏನಾಗಿತ್ತು ಗೊತ್ತಾ? ಇಸ್ರಾಯೇಲರಿಗೆ ಫಿಲಿಸ್ಟಿಯರಿಗೆ ಏನಾಗ್ತಾ ಇತ್ರಿ? ಯುದ್ಧ ನಡೀತಾ ಇತ್ತು. ಸಮುವೇಲನು ಹೇಳಿದ, ಇನ್ನು ಸ್ವಲ್ಪ ದಿನಗಳ ಒಳಗಡೆಯಾಗಿ ನಾನು ಬರ್ತೀನಿ ಅಂತೇಳಿ. ಹಲ್ಲೆಲೂಯಾ. ಸಮುವೇಲನಿಗಾಗಿ ಕಾದು 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 ಕುಳಿತ ಯಾರು? ಸೌಲ ರಾಜ. ಎಲ್ಲವುಗಳನ್ನ ಬಲಿಗೆ ಬೇಕಾಗಿರುವಂಥದ್ದು ಎಲ್ಲವುಗಳನ್ನ ಸಿದ್ಧತೆ ಮಾಡಿಕೊಂಡಿದ್ದ. ಆ ಸಮಯದಲ್ಲಿ ಈ ಸೌಲನ್ ಏನ್ ಮಾಡ್ತಾ ಇದ್ದಾನೆ? 7 ದಿವಸಗಳು ಕಾದರೂ ಕೂಡ ಸಮುವೇಲ ಪ್ರವಾದಿ ಬರಲೇ ಇಲ್ಲ. ಸಮುವೇಲ ಗುರು ಬರಲೇ ಇಲ್ಲ. ಈತನು ಅಚಾತುರ್ಯವಾಗಿ ಕಾಯೋದು ಬಿಟ್ಟು
ಅವಸರದಿಂದ ಏನು ಮಾಡ್ತಾನೆ, ಒಂದು ಕಾರ್ಯವನ್ನು ಮಾಡ್ತಾನೆ. ಏನು ಕಾರ್ಯ ಮಾಡ್ತಾನ್ರಿ? ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಪಶುವನ್ನು ವಧಿಸಿ ದೇವರಿಗೆ ಸರ್ವಾಂಗ ಹೋಮವನ್ನ, ಶಾಂತ್ಯಾರ್ಪಣೆಯನ್ನ ಮಾಡಿಬಿಡ್ತಾನ್ರಿ. ಯಾರು? ಸೌಲ ರಾಜ. ಆತನು ಅರಸನು ಆಗಿರ್ಬೋದು, ಆದರೆ ಅರಸುತನದ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ದೇವರನ್ನ ಆತನ ಏನ್ ಮಾಡ್ಬಿಟ್ಟ? ಆ ಕಾಯಿಲಾರದೆ ಅದನ್ನೇನ್ ಮಾಡಿದ? ಕಳೆದುಕೊಂಡ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಯುವವರಿಗೆ ಆಶೀರ್ವಾದ ಇದೆ. ಆದರೆ ಸೌಲನು ಏನು ಮಾಡಲಿಲ್ಲ? ಕಾಯಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾದು ಬಿಟ್ಟಿದ್ರೆ ಸಮುವೇಲನು ಬಂದು ಏನ್ ಮಾಡ್ತಾ ಇದ್ದ ಪ್ರಿಯರೇ? ಆ ಯಜ್ಞವನ್ನ ಮಾಡ್ತಾ ಇದ್ದ. ಅದು ದೇವರಿಗೆ ಮೆಚ್ಚುಗೆ ಆಗ್ತಾ ಇದ್ದು ಸೌಲನ ಅರಸತನ ಏನಾಗ್ತಾ ಇದ್ದಿಲ್ಲ, ಅವನನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಕಾಯುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಚಿಕ್ಕ ಮಕ್ಕಳಿರುವಾಗ ಅವ್ರದ್ದು ಮದುವೆ ಅವಾಗಲೇ ಮುಂದೆ ಎಲ್ಲ ನೀವು ಏನು ಮಾಡಿಬಿಡ್ತೀರಿ? ಕನಸು ಕಾಣ್ತಾ ಇರ್ತೀರಿ. ಇದೇನೋ ಇಲ್ಲ, ಮಕ್ಕಳನ್ನ ಹಿಂಗೆ ಓದಿಸ್ಬೇಕು, ಹಿಂಗಿದು ಮಾಡಬೇಕು, ಅದು ಎಲ್ಲ ಏನು ಮಾಡ್ತಾ ಇರ್ತೀರಿ ನೀವು? LIC ಬ್ಯಾಲೆನ್ಸ್ ಒಂದು ವೇಳೆ ನೀವು ಅಂದ್ಕೊಂಡ್ರೆ ನೀವು ಇದು ಮಾಡಬೇಕು, ಎಲ್ಲವುಗಳನ್ನು ನೀವು ಏನು ಮಾಡ್ತಾ ಇರ್ತೀರಿ? ಏನು ಮಾಡ್ತೀರಿ? ಇನ್ವೆಸ್ಟ್ ಮಾಡಿದ ಮೇಲೆ ಅದನ್ನು ಏನು ಮಾಡ್ತಾ ಇದ್ರಿ? ಆ ಕಾಲ ಬರೋದು ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಭಾಗ್ಯಲಕ್ಷ್ಮಿ ಬಾಂಡೆ ಅವರು ಅಂತಾರೆ ಈಜಿ. ಅಲ್ಲೆಲ್ಲ ಮಾಡಿಸಿದ ಮೇಲೆ ಆಯ್ತು, ಹಂಗೆ 2ನೇ ವರ್ಷಕ್ಕೆ ಕೊಟ್ಬಿಡ್ತಾರ. ಎಷ್ಟು ವರ್ಷ ಹೇಳ್ತಾರೆ? ಕಾಯ್ಬೇಕು. ನೀವು ಎಷ್ಟು ವರ್ಷ ಕಾಯಬೇಕು? 18 ವರ್ಷ. ಎಷ್ಟು ವರ್ಷ ರೀ? 18 ವರ್ಷ ಕಾಯಬೇಕು. ಅಲ್ಲೆಲ್ಲ ಕಾಯಬೇಕು. ಕಾದಾಗ ಮಾತ್ರ ಮತ್ತೆ ಅದಕ್ಕೆ ಅರ್ಹತೆಗಳನ್ನು ಇಟ್ಟಣ. SSLC ಏನೋ ಓದಿರ್ಬೇಕು, ಓದಿಸ್ಬೇಕು ಮಕ್ಕಳನ್ನ. ಓದಿಸ್ಲಾರ್ದು ಹಂಗೆ ಇದ್ರೆ ಬರಲ್ಲ ಅಂತೇಳಿ ಏನೇನೋ ಪ್ರೈಸ್ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೌಲನಿಗೆ ಹೇಳ್ತಾ ಇದ್ದಾನೆ, ನೀನು ಬುದ್ಧಿಹೀನತೆಯ ಕಾರ್ಯವನ್ನ ಮಾಡಿದಿ. ಯಾಕೆ ಬುದ್ಧಿಹೀನತೆಯ ಕಾರ್ಯವನ್ನ ಮಾಡಿದ? ಈತನೇನು ಮಾಡಲಿಲ್ಲ? ಸಮುವೇಲನಿಗಾಗಿ ಕಾಯಲಿಲ್ಲ. ಸಮುವೇಲನು ಯಜ್ಞ ಮಾಡಬೇಕಾಗಿತ್ತು. ಸಮುವೇಲನು ದೇವರು ನೇಮಕ ಮಾಡಿರ್ತಕ್ಕಂಥ ಒಬ್ಬ ಪ್ರವಾದಿ, ದೇವರ ಸನ್ನಿಧಾನದಲ್ಲಿ ಬೆಳೆದಿರ್ತಕ್ಕಂಥ ಪ್ರವಾದಿ. ಸಮುವೇಲನ ಹೇಳಿದ ಮಾತುಗಳು ಒಂದು ಕೂಡ ಮಿಸ್ ಆಗಲಿಲ್ಲ, ಎಲ್ಲವೂ ನೆರವೇರಿದು ಎಂಬುದಾಗಿ ಪರಿಶುದ್ಧಾತ್ಮ ದೇವರು ಲೇಖನೆ ಪಡಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅಂತಹ ಪ್ರವಾದಿ ಕೀಷನ ಮಗನಾಗಿರ್ತಕ್ಕಂಥ ಸೌಲನನ್ನ ಅರಸನಾಗಿ ಮಾಡಿದ ಕಾರಣಕ್ಕಾಗಿ ಆತನು ಏನು ಮಾಡ್ತಾ ಇದ್ದಾನೆ? ಬೇಜಾರು ಮಾಡಿಕೊಳ್ತಾ ಇದ್ದಾನೆ. ದೇವರು ಕೂಡ ಏನು ಮಾಡ್ತಾ ಇದ್ದಾನೆ? ಮನಸ್ತಾಪಗೊಂಡನು ಎಂಬುದಾಗಿ, ನೋವನ್ನ ಕಂಡನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಸೌಲನು ಏನು ಮಾಡಲಿಲ್ಲ? ಕಾಯಲಿಲ್ಲ. ಕಾದನ ಸೌಲ ಕಾಯಲಿಲ್ಲ. ಯಜ್ಞ ಮಾಡೋದು ಯಾರ ಕೆಲಸ? ಯಾರ ಕೆಲಸ ಯಜ್ಞ ಮಾಡೋದು? ಪ್ರವಾದಿ ಕೆಲಸ, ಯಾಜಕನ ಕೆಲಸ. ಹಲ್ಲೆಲೂಯಾ. ಪ್ರೈಸ್. ಆದರೆ ಯಜ್ಞವನ್ನು ಇಲ್ಲಿ ಯಾರು ಮಾಡಿದರು? ಸೌಲ ಮಾಡಿದ. ಸೌಲಂದೇನು ಕೆಲಸ? ರಾಜ್ಯಾಡಳಿತ, ರಾಜ್ಯಭಾರವನ್ನ ನೋಡಿಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಯಾಜಕನಾಗಬೇಕಾದ್ರೆ ಆತನು ಪರಿಶುದ್ಧನಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಸೌಲನು ಕಾಯಲಿಲ್ಲ. ಹೋದ್ರಿ ವಾಕ್ಯದು. ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ನೀನು ಬುದ್ಧಿಹೀನ ಕಾರ್ಯವನ್ನ ಮಾಡಿದೆ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನ ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನ ಕೈಗೊಳ್ಳದೆ ಹೋದದರಿಂದ ಆತನು ತನಗೆ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಏನೆಂಬುದಾಗಿ ಆತನು ಏನು ಮಾಡ್ತಾ ಇದ್ದ? ಆತನ ಮಾತನ್ನು ಕೇಳಿದ್ರೆ ನಿನ್ನ ಅರಸುತನವನ್ನು ಶಾಶ್ವತವಾಗಿ ನಿಲ್ಲಿಸ್ತಾ ಇದ್ದ. ದಾವೀದನ ವಂಶದಲ್ಲಿ ಬರ್ತಾ ಇರಲಿಲ್ಲ ಯೇಸಪ್ಪ. ಯಾರ ವಂಶದಲ್ಲಿ ಬರ್ತಾ ಇದ್ದ? ಸೌಲ್ ವಂಶದಲ್ಲಿ ಬರ್ತಾ ಇದ್ದ. ಆದರೆ ಸೌಲನು ಮಾಡಿದ ಬುದ್ಧಿಹೀನ ಕಾರ್ಯದ ಕುರಿತಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಏನೆಂಬುದಾಗಿ?
ಆತನು ಏನು ಮಾಡಿದಂತೆ ತನ್ನ ಅರಸುತನವನ್ನು ಕಳೆದುಕೊಳ್ಳಬೇಕಾಯಿತು. ದೇವರಿಗೆ ಮೆಚ್ಚುಗೆಯಾದಂಥ ಪುರುಷ, ದೇವರು ಒಪ್ಪುವಂಥ ಮನುಷ್ಯ ಯಾರು? ದಾವೀದನನ್ನು ಅರಸನನ್ನಾಗಿ ಅಭಿಷೇಕ ಮಾಡಬೇಕಾಯಿತು ಪ್ರಿಯರೇ. ಹಲ್ಲೆಲೂಯ. ಆವತ್ತಿನ ದಿನದಿಂದ ಸೌಲನ ಜೀವಿತದಲ್ಲಿ ನಾವು ನೋಡ್ತೇವೆ, ಬರೀ ಶಾಪಗಳನ್ನೇ ಆಗ್ತಾ ಇದ್ದಾನೆ. ಬಾಯಿ ತೆರೆದ್ರೆ ಮಕ್ಕಳನ್ನು ಸೇರ್ತಾ ಇಲ್ಲ, ಮಗಳನ್ನ ಸೇರ್ತಾ ಇಲ್ಲ, ಅಳಿಯನಾದಂಥ ದಾವೀದನನ್ನು ಕೂಡ ಸೇರ್ತಾ ಇಲ್ಲ. 2 ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಭಯಭಕ್ತಿ ಉಳ್ಳವನಾಗಿ ದೇವರ ಕಾರ್ಯಗಳಿಗಾಗಿ ಕಾದುಕೊಂಡಿರ್ತಕ್ಕಂಥ ಸೌಲ, ಆದರೆ 2 ವರ್ಷಗಳು ಕಳೆದ ನಂತರ 38 ವರ್ಷಗಳವರೆಗೆ ಏನಾಗಲಿಲ್ಲ, ಬದಲಾಗಲೇ ಇಲ್ಲ. ಅದೇ 13ನೇ ಅಧ್ಯಾಯದ ಪ್ರಾರಂಭದ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸೌಲನ ಆಳ್ವಿಕೆ ಮಾಡಿದ್ದು 40 ವರ್ಷ, ಆದರೆ ಸೌಲನು ಕರೆಕ್ಟಾಗಿ ದೇವರ ಆಜ್ಞೆಯನ್ನು ಕೈಕೊಂಡಿದ್ದು ಎಷ್ಟು ವರ್ಷ ಅಂತೆ? ಬರೀ 2 ವರ್ಷ ಅಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಬರೀ ಅಸಮಾಧಾನವನ್ನು ಅನುಭವಿಸಿದ, ದುರಾತ್ಮ ಶಕ್ತಿ ಬಂದು ಆತನಿಗೆ ಕಾಟ ಕೊಡ್ತಾ ಇತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಅನ್ಕೊಂಡಿದೀಯ 40 ವರ್ಷ ಹೆಂಗಿದ್ದ ಸೌಲ? ಇಸ್ರಾಯೇಲರ ಅರಸ. ಅರ್ಥ ಆಗ್ತಾ ಇದೆ ಹೇಳೋದು? 40 ವರ್ಷ ಇಸ್ರಾಯೇಲರಿಗೆ ಅರಸನೇ, ಆದರೆ 2 ವರ್ಷ ಮಾತ್ರ ದೇವರ ದೃಷ್ಟಿಯಲ್ಲಿ ಆತನೇನಾಗಿದ್ದ? ದೇವರಿಗೆ ವಿಧೇಯತೆ ಉಳ್ಳವನಾಗಿ ಜೀವಿಸಿದ. ಉಳಿದ 38 ವರ್ಷಗಳು ಏನಿಲ್ಲ, ಲೆಕ್ಕಕ್ಕಿಲ್ಲ. ಕೆಲವು ಜನರು ಹಬ್ಬದ ಕ್ರೈಸ್ತರು ಅಂತ ಹೇಳ್ತಾರಲ್ರಿ, ಹಲ್ಲೆಲೂಯಾ, ಅವ್ರಿಗೇನಿಲ್ಲ, ಆತ್ಮಿಕವಾದಂಥ ವಿಷಯ ಗೊತ್ತಿಲ್ಲ, ಪವಿತ್ರಾತ್ಮನ ವಿಷಯ ಗೊತ್ತಿಲ್ಲ, ದೇವರು ಅಂದರೆ ಯಾರೆಂಬುದಾಗಿ ಪರಿಪೂರ್ಣವಾಗಿ ತಿಳಿಯದವರ ರೀತಿಯಲ್ಲಿ ಅವರು ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ನೀನು ಸಭೆಯಲ್ಲಿ ಇದ್ದೀಯ ನಿಜ, ಮೊದಲನೇದಾಗಿರ್ತಕ್ಕಂಥ ಭಕ್ತಿ ಇವಾಗ ಇಲ್ಲೇನು. ಮೊದಲನೇದಾಗಿ ಸೌಲ ಮಹಾರಾಜಾದಾಗ ಎಲ್ಲ ಭಾಳ ಯುದ್ಧಗಳು ಮಾಡಿದ, ಯಜ್ಞಗಳು ಮಾಡಬೇಕಾದ್ರೆ ದೇವರಿಗೆಲ್ಲ ವಿಧೇಯತೆನಾಗಿದ್ದ, ಎಲ್ಲ ಗೆದ್ದುಕೊಂಡ, ಫಿಲಿಸ್ಟೀನನ್ನು ಕೂಡ ಗೆದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಬರ್ತಾ ಸೌಲನ್ ಏನು ಮಾಡಿದ? ದೇವರಿಗೆ ಮಾನ್ಯತೆಯನ್ನು ಕೊಡೋದು ಬಿಟ್ಟು ಅವನ ಕೈ ಕೆಳಗಡೆ ಸೈನಿಕರೆಲ್ಲ ಬರ್ತಾ ಇದ್ರು. ಹಲ್ಲೆಲೂಯಾ, ಹೋದಲ್ಲೆಲ್ಲ ಅಲ್ಲೆಲ್ಲ ಆಯಾ ಮನೆಗಳನ್ನೆಲ್ಲ ಏನು ಮಾಡ್ತಾ ಇದ್ದ? ದೇಶಗಳನ್ನು ಏನು ಮಾಡ್ತಾ ಇದ್ದ? ದೋಚಿಕೊಳ್ತಾ ಇದ್ದ. ಹಲ್ಲೆಲೂಯಾ, ದೇಶವನ್ನು ಗೆದ್ದುಕೊಳ್ತಾ ಇದ್ದ. ಹಲ್ಲೆಲೂಯಾ, ದೇವ್ರ ಸಂಗಡ ಇದ್ದ, ದೇವರು ಉಚಿತವಾಗಿ ಎಲ್ಲ ಕೊಟ್ಟಾದ ಮೇಲೆ ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ಎಲ್ಲಿ ಹೋಯ್ತೀಗ? ಲೋಕದ ವಸ್ತುಗಳ ಮೇಲೆ, ಆಟಿಕೆಗಳ ಮೇಲೆ, ಆ ಮನುಷ್ಯರ ಮೇಲೆ, ಆ ಒಂದು ಪಶುಗಳ ಮೇಲೆ, ಸಿರಿ ಸಂಪತ್ತಿನ ಮೇಲೆ ಆತನ ಮನಸ್ಸು ಹೋಗ್ಬಿಡ್ತು ಪ್ರಿಯರೇ. 38 ವರ್ಷಗಳು ಸೌಲನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಬುದ್ಧಿಹೀನನಾಗಿಯೇ ಏನು ಮಾಡ್ತಾನೆ? ನಡೀತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಸೌಲನು ಕಾದುಕೊಂಡು ಇರಲಾರ್ದ ಕಾರಣಕ್ಕಾಗಿ ತನ್ನ ಅರಸುತನವನ್ನು ಏನು ಮಾಡ್ತಾನೆ? ಕಳೆದುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ಸೌಲನ ಜೀವಿತದಲ್ಲೆಲ್ಲ ದುರಾತ್ಮ ಶಕ್ತಿ ಪೀಡಿಸ್ತು, ಅಸಮಾಧಾನವನ್ನ ಅನುಭವಿಸಿದ. ವಾಕ್ಯ ಹೇಳ್ತಾ ಇದೆ, ಕೊನೆಯದಾಗಿ ಸಾಯುವಾಗ ಸೌಲನ ಹೆಂಗಸತ್ತಂತೆ? ಆತ್ಮಹತ್ಯೆ ಮಾಡಿಕೊಂಡು ತನ್ನದೇ ಕತ್ತಿಯನ್ನು ಇಟ್ಟು ಅದರ ಮೇಲೆ ಬಿದ್ದು ಏನು ಮಾಡಿದ? ಸತ್ತು ಹೋದ. ಪ್ರೈಸ್ ದಿ ಲಾರ್ಡ್. ಯಾಕೆ ಹೇಳ್ತಾ ಇದೆ ಅಂದರೆ ಈ ವಿಷಯವನ್ನು ಸೌಲನು ದೇವರಿಗಾಗಿ ಸಮಯವನ್ನು ಕೊಡಲಿಲ್ಲ, ದೇವರಿಗಾಗಿ ಕಾಯಿಲೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾಯುವಂತವರಿಗೆ ಆಶೀರ್ವಾದ ಇದೆ. ಮೋಶೆ ಬೆಟ್ಟವನ್ನ ಏರಿಬಿಟ್ಟ, 40 ದಿವಸಗಳು ಆದವು. ಆದ್ರೂ ಕೆಳಗಡೆ ಇರ್ತಕ್ಕಂಥ ಜನರು ಏನ್ ಮಾಡ್ತಾ ಇದ್ದಾರೆ? 32ನೇ ಅಧ್ಯಾಯ ವಿಮೋಚನ ಕಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಬೆಟ್ಟವನ್ನ ಏರಿ ಕೆಳಗಡೆ ಇಳಿದು ಬರಲು ತಡವಾಗಿದ್ದಕ್ಕೆ ಜನರು ಏನ್ ಮಾಡ್ತಾ ಇದ್ದಾರೆ? ಮೋಶೆ ಮೇಲ್ಗಡೆ ಹೋಗೇ ಬಿಟ್ಟ, ಬರಲೇ ಇಲ್ಲ. ಅಲ್ಲಿ ಯಾವ್ದು ಏನಾಗ್ಯದು? ಪ್ರಾಣಿ ತಿಂದದು, ಏನ್ ತಿಂದದು, ಸತ್ತೋದ್ನೋ ಏನೋ ಗೊತ್ತಿಲ್ಲ. ಅದ್ರ ಸಲುವಾಗಿ ಆರೋನನ ಹತ್ರ ಬಂದು ಏನು ಮಾಡ್ತಾ ಇದ್ದಾರೆ? ನಮಗೆ ಒಬ್ಬ ಹೊಸ ದೇವರನ್ನ ಕೊಡು, ನಮ್ಮನ್ನ ಐಗುಪ್ತದಿಂದ ನಡೆಸಿಕೊಂಡು ಬಂದಿದ್ದು ಯಾರು ಅಂತೇಳಿ ಹೇಳಿದಾಗ, ಈ ಆರೋನನಿಗಾದ್ರೂ ಬುದ್ಧಿ ಇರಬೇಕಾ ಇರಬಾರ್ದ? ಹಲ್ಲೆಲೂಯಾ. ಈ ಆರೋನ ಏನು ಮಾಡ್ತಾ ಇದ್ದಾನೆ? ಅದ್ಭುತಗಳನ್ನು ನೋಡಿದಂಥ ಆರೋನ, ಆಶ್ಚರ್ಯ ಕಾರ್ಯಗಳನ್ನು ನೋಡಿದಂಥ ಆರೋನ, ಮೋಶನ ಬಾಯಿಯಂತೆ ಕೆಲಸ ಮಾಡಿರ್ತಕ್ಕಂಥ ಆರೋನ ಏನು ಮಾಡ್ತಾ ಇದ್ದಾನ್ರಿ? ಆಯಿತು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ನಿಮ್ಮ ಕಿವಿಗಳು ಏನಂತಾರೆ? ವಾಲೆ, ಮುರುವ ಅಂದರೆ ಯಾವುದು? ಎಲ್ಲ ಬುಗುಡಿ ಕಡ್ಡಿ, ವಾಲಿ, ಅವು ಇವು ಎಲ್ಲ ನಿಮ್ಮ ಹತ್ರ ಇರೋ ಎಲ್ಲ ಬಂಗಾರ ಎಲ್ಲ ತಗೊಂಬರ್ರಿ, ನಾನು ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಬಂದ ದೇವ್ರನ್ನ ನಾನೇನು ಮಾಡ್ತೀನಿ? ಸೃಷ್ಟಿ ಮಾಡ್ತೀನಿ ಅಂತೇಳಿ ಅವ್ರ ಬಂಗಾರ ಎಲ್ಲ ಇಸ್ಕೊಂಡು ಎರಕ ಹಾಕಿ ಒಂದು ಎತ್ತಿನ ಮೂರ್ತಿಯನ್ನು ಏನು ಮಾಡಿಬಿಡ್ತಾನೆ? ತಯಾರು ಮಾಡಿಬಿಡ್ತಾನೆ. ಏನು ಮೂರ್ತಿ ತಯಾರು ಮಾಡ್ತಾನೆ? ಬಸವ ಅಂತೇಳಿ ಅಂತೀವಲ್ಲ, ಆ ಎತ್ತಿನ ಮೂರ್ತಿಯನ್ನು ಏನು ಮಾಡ್ತಾನೆ? ತಯಾರು ಮಾಡ್ತಾನೆ. ತಯಾರು ಮಾಡಿ ಹೇಳ್ತಾನೆ ಏನಂತೇಳಿ? ನೋಡ್ರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದಂಥ ದೇವರು ಅಂತೇಳಿ. ಬಿಡುಗಡೆ ಮಾಡಿದವರು ಯಾರು? ಎಸಪ್ಪ. ಇವರು ಯಾರಿಗೆ ಹೆಸರು ಹೇಳ್ತಾ ಇದ್ದಾರೆ?
ಬಿಡುಗಡೆ ಮಾಡಿದವರೇ ಬೇರೆ, ಆದರೆ ಇವ್ರು ಏನು ಮಾಡ್ತಾ ಇಲ್ಲ, ದೇವರಿಗಾಗಿ ಕಾಯ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊರಿಂಥದವರಿಗೆ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, ಅವರು ಅನೇಕರು ಏನು ಮಾಡಿದಾರಂತೆ, ಒಂದೇ ದಿನದಲ್ಲಿ 23,000 ಜನರು, 10ನೇ ಅಧ್ಯಾಯದಲ್ಲಿರುತ್ತೆ, 23,000 ಜನರು ಏನಾದ್ರಂತೆ ಸತ್ತು ಹೋದ್ರು. ಯಾಕೆ ಹೇಳ್ರಿ? ದೇವರಿಗೆ ತಿರುಗಿ ಬಿದ್ದು ಒಂದೇ ದಿನದಲ್ಲಿ ಏನಾದ್ರಂತೆ ಸತ್ತು ಹೋದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಯುವಾಗ ಆಶೀರ್ವಾದ ಇದೆ, ಕಾಯಲಾರದಾಗ ಏನಿದೆ ರೀ? ಶಾಪ. ಹಲ್ಲೆಲೂಯಾ. ಕಾಯಬೇಕು, ನಾವು ದೇವರ ಕಾರ್ಯಗಳಿಗಾಗಿ ಕಾಯಬೇಕು. ಏಸಪ್ಪ ಬೆಟ್ಟದ ಮೇಲೆ ಪ್ರಸಂಗ ಮಾಡ್ತಾ ಹೇಳ್ತಾ ಇದ್ದಾನೆ 3 ದಿನಗಳು ಆಗ್ಬಿಡ್ತು. ಹಲ್ಲೆಲೂಯಾ. ಕೆಳಗಡೆ ಒಬ್ಬ ವ್ಯಕ್ತಿ ಏಸಪ್ಪ ಹೇಳಿದಂಥ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಕೇಳುವಂಥ ಸಂದರ್ಭದಲ್ಲಿ ಅವನು ಕಾದುಕೊಂಡು ಕುಳಿತಿದ್ದಾನೆ. ಏನಂತ ಹೇಳಿದಾನೆ ಏಸಪ್ಪ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಅಂತೇಳಿ ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಯಾವುದೋ ಒಂದು ವಿಷಯದಲ್ಲಿದ್ರೆ ಈತ ಮಾತ್ರ ಬೆಟ್ಟದ ಕೆಳಗಡೆ ಏನು ಮಾಡ್ತಾ ಇದ್ದಾನೆ? ಕಾದುಕೊಂಡು ಕುಳಿತಿದ್ದಾನೆ. ಯಾರ್ರೀ? ಕುಷ್ಠರೋಗಿ. ಅಲ್ಲಲ್ವಿಯಾ. ಆದರೆ ಇವರು ಏನು ಮಾಡಿದ್ದಾರೆ? ಬೆಟ್ಟದ ಕೆಳಗಡೆ ಕಾಯ್ಲಾರ್ದೆ ಬೇಗ ನಮಗೊಂದು ಏನು ಮಾಡಿಬಿಡು, ಐಗುಪ್ತ ದೇಶದಿಂದ ಹೊರಗಡೆ ತಂದ ದೇವರನ್ನ ಮಾಡಿಬಿಡು ಅಂತೇಳಿ ಹೇಳ್ತಾ ಇದ್ದಾರೆ. 8ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುಷ್ಠರೋಗಿ ಯೇಸುವನ್ನ ಕಂಡು ಅಡ್ಡ ಬಿದ್ದು ನಮಸ್ಕಾರ ಮಾಡಿ, ಸ್ವಾಮಿಯೇ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ಕಾದು ಕುಳಿತುಕೊಂಡಿದ್ದಾನೆ. ಅವನಿಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಯಾಕೆ ಹೇಳ್ರಿ? ಏಸಪ್ಪ ನಾ ಎಲ್ಲ ಕಡೆಗೆ ಹೋಗಿ ಬಂದೀನಿ, ಎಲ್ಲಿ ಕೂಡ ನನಗೆ ಕಾರ್ಯ ಆಗಿಲ್ಲ, ಆದ್ರೆ ನೀ ಹೇಳಿಲ್ಲ ಬೇಡಿಕೊಳ್ಳ್ರಿ ನಿಮಗೆ ದೊರೆಯುತ್ತೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಖಂಡಿತವಾಗಿ ಹೊಂದುವನು ಅಂತೇಳಿ ನೀ ಹೇಳಿಯಲ್ಲಪ್ಪ. ಹೇಳುವಾಗ ನೀನು ಹಂಗೆ ಹೇಳಿಲ್ಲ, ಮತ್ತೆ ಒಂದು ವಿಷಯವನ್ನು ಕೂಡ ನೀನು ಹೇಳಿದೆ. ಏನು ವಿಷಯ ಹೇಳಿದೀಯಾ? 11ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿ ಆ ವಿಷಯ ಇರುತ್ತೆ ಪ್ರಿಯರೇ. ಏನಂತೇಳಿ, ಒಬ್ಬ ವ್ಯಕ್ತಿ ರಾತ್ರಿ ಸವತ್ತಿನಲ್ಲಿ ಮಧ್ಯರಾತ್ರಿಯಾಗ ಏನು ಮಾಡಿರ್ತಾನೆ? ಒಳಗಡೆ ಮಲ್ಕೊಂಡಿರ್ತಾನೆ. ತಾನು ತನ್ನ ಮಗಳು ಕುಟುಂಬದವರೆಲ್ಲ ಮಲ್ಕೊಂಡಿರ್ತಾನೆ. ಆತನ ಸ್ನೇಹಿತ ಬಂದು ಏನು ಮಾಡ್ತಾ ಇದ್ದಾನೆ? ಡೋರನ್ನು ಡಬ 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 ಅಂತೇಳಿ ಬಾರಿಸ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಡೋರನ್ನು ಹೊಡಿತಾ ಇದ್ದಾನೆ ಒಳಗಡೆಯಿಂದ. ಇವ್ರು ಯಾರು ನೀವು ಅಂತೇಳಿ ಕೇಳಿದಾಗ, ನಾನು ನಿಂತಿಂತವ್ರು, ನಾನು ನಿನ್ನ ಸ್ನೇಹಿತ ಅಂತ ಹೇಳಿದ. ನನಗೆ ಹಸಿವಾಗ್ತಾ ಇದೆ, ನನಗೇನು ಬೇಕು? 3 ರೊಟ್ಟಿಗಳು ಕಡವಾಗಿ ನೀನು ಕೊಡು ಅಂತೇಳಿ ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಅವನಲ್ಲಿ ಮಲಗಿದ್ದಾನೆ, ಎದ್ದು ಬಂದಿಲ್ಲ. ಈತ ಕೇಳ್ತಾ ಇದ್ದಾನೆ, ಇಲ್ಲ ನನ್ನ ಮಗಳು ಪಕ್ಕದಲ್ಲಿ ಮಲಗಿದಾಳೆ, ನಾನು ಬರೋಕ್ಕೆ ಆಗೋದಿಲ್ಲ ಅಂತೇಳಿ ಏನು ಮಾಡಿದ? ಉತ್ತರ ಕೊಟ್ಟ. ಹಲ್ಲೆಲೂಯಾ. ಆದರೆ ಹೊರಗಡೆಯವನು ಬಿಡ್ತಾ ಇಲ್ಲ, ಕೇಳ್ತಾ ಇದ್ದಾನೆ. ಕೇಳುವಂಥ ಸಂದರ್ಭದಲ್ಲಿ ಆ ಒಂದು ಕೇಳುವಂಥ ವಿಷಯಕ್ಕಾಗಿ ಬೇಸತ್ತುಕೊಂಡು ಈ ವ್ಯಕ್ತಿ ಆ ಕಾಟವನ್ನು ತಡಿಲಾರದೆ ಆ ಮಗಳನ್ನ ಅಲ್ಲೇ ಬಿಟ್ಟು ತನ್ನಲ್ಲಿರುವಂಥದ್ದೆಲ್ಲವನ್ನು ಅವನು ಬೇಡಿದಂಥವುಗಳೆಲ್ಲವನ್ನು ಏನು ಮಾಡ್ತಾನಂತೆ? ಕೊಟ್ಟು ಬಿಟ್ನಾ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡಿದ್ನರಿ? ಕೊಟ್ಟು ಬಿಟ್ನ ಅಂತೇಳಿ ಹೇಳಿದಲ್ಲಪ್ಪ ಏಸಪ್ಪ. ಇವಾಗ ನಾನು ನಿನ್ನ ಕೇಳ್ತಾ ಇದ್ದೀನಿ, ನನ್ನ ಏನು ಮಾಡಿ ನೀನು ಶುದ್ಧ ಮಾಡು, ಏನು ಮಾಡಿ ನೀನು ಶುದ್ಧ ಮಾಡು ಎಂಬುದಾಗಿ ಕೇಳಿದಾಗ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ. ಏಸಪ್ಪ ಒಂದೇ ಮಾತು ಹೇಳಿದೇನ? ಏನು ಹೇಳಿದರು? ನನಗೆ ಮನಸ್ಸುಂಟು, ನೀನು ಶುದ್ಧನಾಗು, ಸ್ವಸ್ಥನಾಗು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾಯುವಂಥವರಿಗೆ ಖಂಡಿತವಾಗಿ ಬಿಡುಗಡೆ ಇದೆ. ಏಸಪ್ಪ ಹಿಂಗೆ ಹೋಗ್ತಾ ಇರಬೇಕಾದ್ರೆ 12 ವರ್ಷ ರಕ್ತಕುಸುಮ ರೋಗಿ ಏನು ಮಾಡಿದ್ಲು? ಸ್ವಸ್ಥತೆಯನ್ನು ಹೊಂದಿಕೊಂಡ್ಲು. ಅದಕ್ಕಿಂತ ಮುಂಚಿತವಾಗಿ ಆ ಏಸಪ್ಪನಿಗೊಬ್ರು ಏನು ಮಾಡಿದ್ರಿ? ನೀವು ನನ್ನ ಮನೆಗೆ ಬರಬೇಕು ಅಂತೇಳಿ ಏನು ಮಾಡಿದ್ರಿ? ಕರೆದಿದ್ದರು. ಯಾರು ಕರೆದಿದ್ರು? ಯಾಯಿರ ಕರೆದಿದ್ದ. ಹಲ್ಲೆಲೂಯಾ. ಯಾಯಿರ ಕರೆದಂಥ ಸಂದರ್ಭದಲ್ಲಿ ಏಸಪ್ಪ ಏನು ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಆದರೆ ಗುಂಪಿನ ಜನರು ಯೇಸು ಸ್ವಾಮಿಯನ್ನು ಮುಟ್ಟಬೇಕು, ನಾನು ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ ಅಂತೇಳಿ ಗುಂಪಿನೊಳಗಡೆ ಮುಟ್ಟಿರ್ತಕ್ಕಂಥ ಸ್ತ್ರೀ ಯಾರು? ಈಕೆ 12 ವರ್ಷ ರಕ್ತ ಕುಸುಮದ ರೋಗದಲ್ಲಿ ಬಳಲುವಂತಹ ಸ್ತ್ರೀ, 30 ಮೈಲುಗಳಿಂದ ದೂರದಿಂದ ಬಂದಿರತಕ್ಕಂಥ ಆ ಸ್ತ್ರೀ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವಾಗ ಏಸಪ್ಪ ಹೇಳ್ತಾನೆ, ಆಯಿತು ನಾನು ಬರ್ತೀನಿ ನನ್ನ ಮನೆಗೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯಾಯಿರನ ಮಗಳು ಏನಾಗಿರ್ತಾಳೆ? ಕೊನೆಯ ಉಸಿರು ಒಳೆಯುವಂಥ ಒಂದು ಸಂದರ್ಭಕ್ಕೆ ಆಕೆ ಹೋಗಿರ್ತಾಳೆ. ರೋಗ ಎನ್ನುವಂಥದ್ದು ಆಕೆಗೆ ಬಂದಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಏಸಪ್ಪ ಹೋಗ್ತಾ ಇರ್ಬೇಕು, ಹಂಗೆ ಸಮಯ ಆಗ್ತಾ ಇದೆ. ಜನರು ಮುಂದಕ್ಕೆ ಬಿಡ್ತಾ ಇಲ್ಲ. ಗುಂಪುಗಳು ಹಂಗೆ ಜನರು ಏನು ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ರಕ್ತ ಕುಸುಮ ರೋಗಿ ಹತ್ರ ಸ್ವಲ್ಪ ಟೈಮ್ ಆಯ್ತು. ಹಂಗೆ ಮುಂದ್ಗಡೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಟೈಮ್ ಆಯ್ತು. ಯಾಯಿರನ್ನ ಏನು ಮಾಡ್ತಾ ಇದ್ದಾನೆ? ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾಯಿರನ್ನ ಏನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ.
ಹಲ್ಲೆಲೂಯಾ. ಕರೆದಿದ್ದಾನೆ, ಮತ್ತೇನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಕರ್ಕೊಂಡು ಹೋಗ್ಲೇಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಪ್ರಿಯರೇ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಏಸಪ್ಪ ಇನ್ನೂ ಸ್ವಲ್ಪ ದೂರ ಹೋಗ್ಬಿಟ್ರೆ ಏನು ಬಂದ್ಬಿಡುತ್ತೆ? ಯಾರಿನ ಮನೆ ಬರುತ್ತೆ. ಅವಾಗ ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ ಏನಂತೇಳಿ, ಗುರುವಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ಏನಾದ್ಲು ಸತ್ತು ಹೋದ್ಲು ಅಂತೇಳಿ. ಹಲ್ಲೆಲೂಯಾ. ಏನಂತೇಳಿ ಹೇಳ್ತಾ ಇದ್ದಾರೆ? ನಿನ್ನ ಮಗಳು ಸತ್ತು ಹೋಗ್ಬಿಟ್ಲು, ತೊಂದರೆ ಗುರುವಿಗೆ ಕೊಡಬೇಡ ಅಂತೇಳಿ. ಅವಾಗ ಇಷ್ಟೊತ್ತು ಕಾದಂಥ ವ್ಯಕ್ತಿ ಈಗಲೂ ಕೂಡ ಆತನ ಏನು ಮಾಡ್ತಾ ಇದ್ದಾನೆ? ಏಸಪ್ಪ ಹೇಳಿದಂಥ ಮಾತನ್ನು ಕೇಳಿ ಅದನ್ನು ಕಾದುಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾನೆ. ಅಲ್ಲ, ಮಗಳು ಸತ್ತಿದಾಳ ಅಂತೇಳಿ ಸುದ್ದಿ ಕೇಳಿದ್ರಪ್ಪ ನಾನು ಏನಾಗುತ್ತೆ ರೀ? ಕಾಮನ್ ಆಗಿ ನಾವೇ ಥಿಂಕ್ ಮಾಡೋಣ, ಏನಾಗ್ತೀವಿ? ಯಾವ ಗುರು ಅದು ಇದು ಅಂತೇಳಿ ಏನೇನು ಬರ್ತಾವ ತಾಟ ಆ ಸಮಯದಾಗ. ಅಲ್ಲೆಲೂಯಾ. ಏನೇನು ಯೋಚನೆಗಳು ಬರ್ತಾವೋ. ಅಲ್ಲೆಲೂಯಾ. ಪ್ರೇಸ್ ಗಾಡ್. ಮೈಂಡ್ ಏನಾಗ್ಬಿಡುತ್ತಾ? ಕಂಪ್ಲೀಟಾಗಿ ಡೆಡ್ ಆದಂಗೆ ಆಗಿಬಿಡುತ್ತೆ ಆ ಸಮಯದಾಗ. ಕುಟುಂಬದಲ್ಲಿ ಯಾರನ್ನಾದ್ರೂ ನಾವು ಕಳೆದುಕೊಂಡಾಗ, ಚಿಕ್ಕ ಮಗಳು 12 ವಯಸ್ಸಿನ ಒಬ್ಬಳೇ ಮಗಳು ಕಳೆದುಕೊಂಡಂಥ ಸಂದರ್ಭದಲ್ಲಿ ಏಸಪ್ಪ ಹೇಳ್ತಾ ಇದ್ದಾನೆ, ನಂಬಿಕೆ ಮಾತ್ರ ನಿನಗೆ ಇರಲಿ. ಹಲ್ಲೆಲೂಯಾ. ನಂಬಿಕೆ ಮಾತ್ರ ಇರಲಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ ಏಸಪ್ಪ? ಯಾಯೀರನ ಮನೆಗೆ ಹೋಗ್ತಾ ಇದ್ದಾನೆ. ಪ್ರೇಯರ್ ಎಲ್ಲ ಡೊಳ್ಳೊಡೆಯರು ಹೊಡಿತಾ ಇದ್ದಾರೆ, ಎಲ್ಲ ಭಜನೆ ಮಂಡಳಿ ಬಂದುಬಿಟ್ಟಿದೆ. ಬಂದಾಗ ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ನೀವೆಲ್ಲರೂ ಹೊರಗೆ ಹೋಗ್ರಿ, ಮಗಳು ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳಿದ ತಕ್ಷಣ ಒಳಗಡೆ ನಾವು ನೋಡ್ತಾ ಇದ್ದೇವೆ, ಪೇತ್ರ, ಯೋಹಾನ, ಯಾಕೋಬ ಈ ಮೂವರನೇ ದೇವರು ಏನು ಮಾಡಿದ್ರು? ಸ್ವಾಮಿ ಕರೆದುಕೊಂಡು ಒಳಗಡೆ ಹೋದ್ರು. ತಂದೆ, ತಾಯಿ ಮತ್ತು ಸತ್ತ ಮಗಳಿದ್ದಾರೆ. ಹಲ್ಲೆಲೂಯಾ. ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ತಲಿತಾಕು, ಮಗಳೇ ಎದ್ದೇಳು ಅಂತೇಳಿ 7 ಕೈಗಳನ್ನು ಮುಟ್ಟಿದಾಗ ಆ ಮಗಳೇನಾದರೂ ಎದ್ದು ಕೂತ್ಕೊಂಡ್ರು. ಹಲ್ಲೆಲೂಯಾ. ಒಂದು ವೇಳೆ ಯಾಯೀರ ಅಲ್ಲಿ ಕಾಯ್ಲಾರ್ದೆ ಇದ್ದಿದ್ರಿ, ಕ್ಯಾರಲ್ಸಿಗೆ ಬಂದಿರ್ತೀವಿ ನಾವು, ಇಲ್ಲೇ ತಿಳ್ಕೊಳ್ರಿ, ಕ್ಯಾರಲ್ಸಿಗೆ ಬಂದಾಗ ಈ ಮನೆ ಪಾಸ್ ಆಗಿರ್ತದೆ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಿ? ಏನು ಮಾಡಿರ್ತೀರಿ? ಕಾಯ್ಕೊಂತ ಕುಂತ್ಕೊಂಡಿರ್ತೀರಿ. ಇಲ್ಲಿ ಯಾವ ಕಡಿಮೆ ಮನೆ, ಇಲ್ಲಿ ಹಚ್ಚೊಳಗೆ ಹೋದಂತ ತಿಳ್ಕೊಳ್ಳೋ. ಅಲ್ಲಿ ಏನು ಮಾಡ್ತಾ ಇರ್ತಾರೆ? ಡೋರ್ ಟು ಡೋರ್ ಹಂಗೆ ಕಾಯ್ಕೊಂತ ಇರ್ತಾರೆ. ಒಬ್ಬೊಬ್ರು ನಡೆಸ್ತಾ ಇರ್ತಾರೆ ಒಂದೊಂದು ಮನೆಗೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೇಸ್ ಗಾಡ್. ಒಂದು ಅಕಸ್ಮಾತ್ ಆಗಿ ಅವ್ರು ಬರ್ರಿ ನಮ್ಮ ಮನೆಗೆ ಅಂತೇಳಿ ಹೇಳಿ ಅವರು ನಮ್ಮ ಹತ್ರ ಇರಲಾರ್ದೆ ಹಂಗೆ ಹೋಗ್ಬಿಟ್ರಿ, ನಾವೇನಾಗ್ಬಿಡ್ತೀವಿ? ಕೆಲವೊಂದು ಸಂದರ್ಭದಾಗ ಏನಾಗ್ಬಿಡ್ತೀವಿ ರೀ? ಮರ್ತು ಬಿಡ್ತೀವಿ. ಕಾಮನ್ ಆಗಿ ಏನಾಗ್ತೀವಿ ರೀ? ಮರ್ತು ಬಿಡ್ತೀವಿ. ಆದರೆ ಅಲ್ಲೇ ಪಕ್ಕದಲ್ಲೇ ಇದ್ದು, ಇಲ್ಲ ರೀ ಅವ್ರು ಹೇಳ್ಯಾರ ಅವ್ರ ಮನೆಗೆ ಹೋಗ್ಬೇಕಂತೇಳಿ ಯಾರಾದ್ರೂ ಅಲ್ಲಿ ಇರುವಂಥವ್ರು ಯಾರಾದ್ರೂ ನಡೆಸಿದ್ರೆ ಅವ್ರ ಮನೆಗೆ ಖಂಡಿತವಾಗಿ ನಾವು ಹೋಗ್ತೀವಿ. ಪ್ರೇಯರ್, ಈ ಯಾಯೀರನು ಏನು ಮಾಡ್ತಾ ಇದ್ದಾನೆ? ಕಾದುಕೊಂಡು ಇದ್ದಾನೆ. ಯೇಸು ಸ್ವಾಮಿ ಹತ್ರನೇ ಇದ್ದಾನೆ, ದೈವಿಕವಾದ ಸನ್ನಿಧಾನದ ಹತ್ರನೇ ಇದ್ದಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕಾದಿರ್ತಕ್ಕಂಥ ಯಾಯೀರನಿಗೆ ಫಲ ಸಿಕ್ತೋ ಇಲ್ವೋ? ಸಿಕ್ತು. ಕಾಯುವವರಿಗೆ ಏನಿದೆ ರೀ? ಫಲ ಇದೆ, ಆಶೀರ್ವಾದ ಇದೆ, ಬಿಡುಗಡೆ ಇದೆ. ಈ 2020ನೇ ವರ್ಷದಲ್ಲಿ ದೇವರಿಗಾಗಿ, ದೇವರ ವಾಕ್ಯಕ್ಕಾಗಿ, ದೇವರ ಕಾರ್ಯಗಳಿಗಾಗಿ, ದೇವರು ಮಾಡಿ ಇಟ್ಟಿರ್ತಕ್ಕಂಥ, ಸಿದ್ಧ ಮಾಡಿ ಇಟ್ಟಿರ್ತಕ್ಕಂಥ ಆಶೀರ್ವಾದಗಳಿಗಾಗಿ ನೀವೇನಾಗಬೇಕು? ಕಾಯಬೇಕು. ದೇವರಿಂದ ನೀವೇನಾಗಬಾರ್ದು? ತಪ್ಪಿ ಹೋಗಬಾರ್ದು. ಈಗ ಯಾಕೆ ಹೇಳಿದ್ನ ಗೊತ್ತಾ? ಬಸವನ ಮೂರ್ತಿ ಬಗ್ಗೆ ಅದು ಯಾಕೆ ಇದು ಮಾಡಿದ್ರು ಅಂತೇಳಿ ಯಾಕೆ ಹೇಳಿದ್ನ ರೀ? ಕೆಲವು ಜನ ನೀವೇನಾಗ್ತೀರಿ? ತಪ್ಪಿಸ್ಕೊಂಡು ಹೋಗ್ತೀರಿ. ಅಲ್ಲೆಲೂಯಾ. ಭವಿಷ್ಯತ್ತು ಗೊತ್ತಿರೋದು ಏಸಪ್ಪನಿಗೆ, ಈ ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ಅಲ್ಲೆಲೂಯಾ. ಈ ಜನರು ಹೆಂಗಿರ್ತಾರೆ ಅಂದರೆ, ನಿಂಬೆಹಣ್ಣು ಹಿಡ್ಕೊಂಡು ಹಿಂಗೆ ಮಾಡಿ ಕೊಟ್ಬಿಟ್ರೆ ಅದ್ರಾಗ ಪವರ್ ಇರುತ್ತೆ ಅಂತೇಳಿ ಅಂದ್ಕೊಳ್ತಾರೆ. ದಾರವನ್ನು ಹಿಡ್ಕೊಂಡು ಹಂಗೆ ಮಾಡಿ ಕೊಟ್ಬಿಟ್ರೆ ಪವರ್ ಇರುತ್ತೆ ಅಂತೇಳಿ ಅಂದ್ಕೊಳ್ತಾರೆ. ಇನ್ನೊಂದು ಮಾಡಿ ಹಂಗೆ ಮಾಡಿ ಕೊಟ್ಬಿಟ್ರೆ ಪವರ್ ಇರುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಅಲ್ಲೆಲೂಯಾ. ಆ ಮಾಡಿದವನು ಮಾಡಿಸ್ಕೊಂಡವನು ಇಬ್ಬರು ನರಕಕ್ಕೆ ಬೀಳ್ತಾರೆ. ಇದು ಮಾತ್ರ ಗ್ಯಾರಂಟಿ. ದೇವರಿಗೆ ಅಹಿಷ್ಟವಾದಂಥ ಕಾರ್ಯ, ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಕಾರ್ಯ. ಹಲ್ಲೆಲೂಯಾ. ಸಭೆ, ನೀನೇನಾಗಬಾರ್ದು ಅಂಥ ಕಾರ್ಯಗಳಿಗೆ ಹೋಗಬಾರ್ದು. ಹೋದ್ರೆ ನೀನು ದೇವರಿಗೆ ಕೋಪವನ್ನು ಎಬ್ಬಿಸ್ತೀಯ, ಆ ಒಂದು ಶಿಕ್ಷೆಯನ್ನು ನೀನು ಜೀವದಿಂದಿರುವಾಗಲೇ ದೇವ್ರು ನಿನಗೆ ಕೊಡ್ತಾನೆ, ಬಿಡಲ್ಲ. ಹಲ್ಲೆಲೂಯಾ. ಯಾರಾದರೂ ಬಿಟ್ಟರು ಬಿಡ್ಬೋದು ಹೊರತಾಗಿ ದೇವ್ರು ಮಾತ್ರ ಬಿಡೋದಿಲ್ಲ. ಹಲ್ಲೆಲೂಯಾ. ನಿನ್ನ ಮಕ್ಕಳಿಗೆ ಯಾರಿಗಾದ್ರೂ ಆರಾಮಿಲ್ಲಾರಂಗನ್ನ ಆಗುತ್ತೆ, ನಿನ್ನ ಕುಟುಂಬದಾಗ ಯಾರಿಗಾದ್ರೂ ಆರಾಮಿಲ್ಲಾರಂಗೆ ಆಗುತ್ತೆ, ಏನೋ ಒಂದು ಖಂಡಿತವಾಗಿ ಹಾಗೆ ಆಗುತ್ತೆ. ನೀನು ಮಾಡಿದ್ದು ನೀನೇ ಉಣ್ತೀಯ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದ್ರ ಸಲುವಾಗಿ ಈ ಬೆಟ್ಟದಿಂದ ಇಳಿದು ಬರುವಾಗ ಏನಾದರೂ ಕಾಯಲಿಲ್ಲ. ಲೋಕದ ಪ್ರಕಾರವಾಗಿ ಐಗುಪ್ತ ದೇಶದಲ್ಲಿ ನೋಡಿದ್ರಲ್ಲ ಬಣ್ಣದ ದೇವರುಗಳನ್ನು, ಐಗುಪ್ತ ದೇಶದಲ್ಲಿ ಮಾಡಿದ್ರಲ್ಲ ಬಣ್ಣದ ಕಾರ್ಯಗಳನ್ನು ಮಾಡುವಂಥದ್ದನ್ನೆಲ್ಲ ನೋಡಿದ್ರಲ್ಲ, ಅದರನ್ನು ಪ್ರಕಾರವಾಗಿ ಇವರು ಹೋಗ್ಬಿಟ್ರು. ಪ್ರೇಯರ್, ಹಲ್ಲೆಲೂಯಾ. ನೀವು ಐಗುಪ್ತ ದೇಶದವ್ರು ಆಗಬೇಡ್ರಿ. ಈಗ ನಾವು ಕಾನಾನಿಗೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಪರಮ ಕಾನಾನಿಗೆ ನಾವು ಹೋಗ್ತಾ ಇದ್ದೇವೆ. ಯೋರ್ದಾನ್ ಹೊಳೆಯ ದಾಟಿದ ಮೇಲೆ ಬರುವಂಥದ್ದೇ ಕಾನಾನ್.
ಕಷ್ಟಗಳಿದಾವ. ಯೋರ್ದಾನ್ ಹೊಳೆಯನ್ನ ದಾಟೋದಕ್ಕೆ ದೇವ್ರು ಏನ್ ಮಾಡ್ತಾನೆ? ಶಕ್ತಿಯನ್ನ ಕೊಡ್ತಾನೆ. ಹೆಂಗ್ ದಾಟಿದ್ರು ಯೋರ್ದಾನ್ ಹೊಳೆಯನ್ನ? ಹೆಂಗ್ ದಾಟಿದ್ರಿ? ಐಗುಪ್ತ ದೇಶದ ಕೆಂಪು ಸಮುದ್ರವನ್ನು ಹೆಂಗ್ ದಾಟಿದ್ರು? ಒಣ ನೆಲದಲ್ಲಿ ದಾಟಿದ್ರು. ಗೋಡೆಗಳ ಉಪಾದಿಯಲ್ಲಿ ನಿಂತ್ಕೊಂಡು. ಯೋರ್ದಾನ್ ಹೊಳೆಯನ್ನು ಹೆಂಗ್ ದಾಟಿದ್ರು? ಒಣ ನೆಲದಲ್ಲಿಯೇ ದಾಟಿದ್ರು. ಹಲ್ಲೆಲೂಯಾ. ದೇವರು ಪಕ್ಷವಾಗಿ ನೀ ನಿಂತ್ರೆ ನಿನ್ನ ಕಾರ್ಯಗಳೆಲ್ಲವೂ ಕೂಡ ದೇವ್ರು ಏನ್ ಮಾಡ್ತಾನೆ? ಜಯಪ್ರದಗೊಳಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತದೆ, ಅಬ್ರಹಾಮನು ಯೆಹೋವನಿಗಾಗಿ ಕಾದುಕೊಂಡಿದ್ದನು ಮುಂಜಾನೆಯ ವೇಳೆಯಲ್ಲಿ. ಯೆಹೋಶುವನು ದೇವರಿಗಾಗಿ ಕಾದುಕೊಂಡಿದ್ದನು. ಯುದ್ಧ ಪ್ರಾರಂಭವಾಗಿದೆ, ಮುಂದೆ ಏನಾಗುತ್ತೆ ಎನ್ನುವಂತ ಭಯ. ಆದರೆ ದೇವರಿಗಾಗಿ ಕಾಯ್ತಾ ಇದ್ದಾನೆ ಯೆಹೋಶುವ. ಹಲ್ಲೆಲೂಯಾ. ಎಂಥ ಸಾಕ್ಷಿಯ ಜೀವಿತ ಯೆಹೋಶುವ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಯಾರು ಹೇಳಿಲ್ಲ ಮಾತು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಮಾತು ಇವತ್ತು ನಮ್ಮ ಕುಟುಂಬದಲ್ಲಿ ಬರಬೇಕು. ನಾನು ಮಾತ್ರ ಅಲ್ಲ, ನಾವು, ನನ್ನ ಮನೆಯವರು ಎಲ್ಲರೂ ನಾವು ದೇವರಿಗೆ ವಿಧೇಯತೆಯುಳ್ಳವರಾಗಬೇಕು. ಮಕ್ಕಳನ್ನು ಆದಿ ತಪ್ಪಿಸ್ಬೇಡ್ರಿ. ತಂದೆಗಳೇ, ತಾಯಂದಿರೇ, ಆ ಒಂದು ಬಾಧ್ಯತೆ ಲೆಕ್ಕವನ್ನು ನೀವು ಒಪ್ಪಿಸಬೇಕಾಗುತ್ತೆ. ಮಕ್ಕಳನ್ನ ಭಯದಲ್ಲಿ ಭಕ್ತಿಯಲ್ಲಿ ನೀವು ಬೆಳೆಸುವಂಥವರು ಆಗಬೇಕು. ಕಾಯುವಂಥವ್ರಿಗೆ ಏನಿದೆ? ಆಶೀರ್ವಾದ ಇದೆ. ಮೊದಲನೇದಾಗಿ ಯಾರು ಕಾದರು? ಶಿಷ್ಯರು ಕಾದರು. ಶಿಷ್ಯರು ಯಾವ ಆಶೀರ್ವಾದವನ್ನು ಹೊಂದಿಕೊಂಡ್ರು? ಪವಿತ್ರಾತ್ಮನ ಆಶೀರ್ವಾದವನ್ನು ಹೊಂದಿಕೊಂಡ್ರು. ಅವರು ಓದಲೆಲ್ಲ ರೋಗಗಳು ಬಿಡುಗಡೆಯಾದವು, ಸ್ವಸ್ಥತೆಯಾದವು. ಮಾಟ ಮಂತ್ರ ಮಾಡರೆಲ್ಲ ಪುಸ್ತಕಗಳನ್ನ ತಂದು ಸುಟ್ಟು ಬಿಟ್ಟರು. 50,000 ಎಷ್ಟು ಪುಸ್ತಕಗಳು ಏನಾದವ್ರಿ ಸುಟ್ಟು ಭಸ್ಮ ಮಾಡಿದ್ರು. ಅನೇಕ ಮಂತ್ರವಾದಿಗಳು ಬಿಡುಗಡೆಯನ್ನು ಹೊಂದಿಕೊಂಡ್ರು, ರಕ್ಷಣೆಯನ್ನ ಹೊಂದಿಕೊಂಡ್ರು. ಸುವಾರ್ತೆಯನ್ನು ಸಾರುವುದಕ್ಕಾಗಿ ಲೋಕದ ಕಟ್ಟ ಕಡೆಯವರೆಗೆ ಅವ್ರು ಏನ್ ಮಾಡಿದರೆ ಹೋದ್ರು. ನಮ್ಮ ಭಾರತ ದೇಶಕ್ಕೂ ಕೂಡ ತೋಮ ಶಿಷ್ಯನು ಬಂದು ಸುವಾರ್ತೆಯನ್ನ ಸಾರಿದ. ಹಲ್ಲೆಲೂಯಾ. ಆಶೀರ್ವಾದ. ಆ ಒಂದು 120 ಜನರ ಆಶೀರ್ವಾದವನ್ನ ಹೊಂದಿಕೊಂಡ್ರು. ಸೌಲನು ಕಾಯಲಿಲ್ಲ. ಸೌಲನು ಏನಾದ? ಅರಸುತನ ಹೋಯ್ತು, ಅಸೂಯೆ ಪಟ್ಟ, ದುರಾತ್ಮ ಶಕ್ತಿ ಬಂತು, ಭಯಂಕರವಾದ ವ್ಯಾಧಿ ಪೀಡಿತನಾಗಿ ಕೊನೆಯದಾಗಿ ಆತ್ಮಹತ್ಯೆ ಮಾಡಿಕೊಂಡು ಯುದ್ಧ ರಂಗದಲ್ಲಿ ಕುಟುಂಬದಲ್ಲಿ ತಾನು ಮಗ ಎಲ್ಲರೂ ಸಾಯಬೇಕಾಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಬೆಟ್ಟದಿಂದ ಮೋಶೆ ಇಳಿದು ಬರೋದಕ್ಕೆ ತಡ ಮಾಡಿದ್ದಕ್ಕಾಗಿ ಅಲ್ಲಿರ್ತಕ್ಕಂಥವರು ಇಂದಿನ ಕಾರ್ಯಕ್ಕೆ ಹೋದ್ರು ಮತ್ತೆ. ಹಲ್ಲೆಲೂಯಾ. ಕೆಲವೊಂದು ಕಾರ್ಯಗಳು ಏನಾಗ್ತವೆ? ನಮ್ಮ ಹಿತಕ್ಕಾಗಿ ಬೇಗ ಅನುಕೂಲ ಆದರೆ ನಮ್ಮ ಅಹಿತಕ್ಕಾಗಿ ದೇವರು ಎಲ್ಲವುಗಳನ್ನು ಅನಾನುಕೂಲ ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ನಿನಗೆ ಆ ಕಾರ್ಯ ಆದರೆ ನೀನು ಯಾವುದೋ ವಿಷಯದಲ್ಲಿ ಏನಾಗ್ತೀಯ? ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ನಾವು ಕಾಯುವವರಾಗಬೇಕು. 2020ನೇ ವರ್ಷದಲ್ಲಿ ನಾವು ಕಾಯುವವರಾಗಬೇಕು. ಕಾಯುವಂಥವರು ಏನಾಗ್ತಾರೆ? ಆಶೀರ್ವಾದವನ್ನು ಹೊಂದಿಕೊಳ್ತಾರೆ. ಕುಷ್ಠರೋಗಿ ಏನು ಮಾಡಿದ? ಬೆಟ್ಟದಲ್ಲಿ ಕೆಳಗಡೆ ಕಾದು ಕುಳಿತುಕೊಂಡಿದ್ದ. ಹಲ್ಲೆಲೂಯಾ. ಯಾಯೀರನ್ನು ಕಾದು ಕುಳಿತುಕೊಂಡಿದ್ದ. ಇನ್ನು ಅನೇಕ ಭಕ್ತರು ಕಾದು ಕುಳಿತುಕೊಂಡ್ರು. ಹಲ್ಲೆಲೂಯಾ. ಅವರಿಗೆ ಆಶೀರ್ವಾದ ತಪ್ಪಲೇ ಇಲ್ಲ. ಖಂಡಿತವಾಗಿ ಅವರಿಗೆ ಆಶೀರ್ವಾದ ಬಂತು. ದೇವರು ವಾಕ್ಯ ಹೇಳ್ತಾ ಇದೆ, ಆತನನ್ನು ಆಶ್ರಯಿಸಿದವರು ಎಷ್ಟೋ ಧನ್ಯರು ಎಂಬುದಾಗಿ. ಆತನಲ್ಲಿ ಕಾದು ಕುಳಿತುಕೊಳ್ಳುವಂಥವ್ರು ಎಷ್ಟೋ ಧನ್ಯರು ಎಂಬುದಾಗಿ. ಹಲ್ಲೆಲೂಯಾ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿಯವರೆಗೆ ನೀನು ದೇವರನ್ನು ಆಶ್ರಯಿಸಿಲ್ವೇನೋ? ಇಲ್ಲಿಯವರೆಗೆ ದೇವರಿಗಾಗಿ ನೀನು ಸಮಯವನ್ನು ಮೀಸಲಾಗಿ ಇಟ್ಟಿಲ್ವೇನೋ? ಭಾನುವಾರ ಬಂದಾಗ ಮಾತ್ರ ಆ ಒಂದು ರೀತಿಯಲ್ಲಿ ನೀನು ಜೀವಿಸ್ತಾ ಇದೆಯೇನೋ? ಆ ಭಾನುವಾರದಲ್ಲಿ ಮಾತ್ರ ಮಾಡಿದರೆ ಸಾಕು ಭಕ್ತಿ ಎನ್ನುವಂಥ ರೀತಿಯಲ್ಲಿ ನೀನು ಜೀವಿಸ್ತಾ ಇದೆಯೇನೋ? ಇನ್ನು ಉಳಿದಿರ್ತಕ್ಕಂಥ 6 ದಿನಗಳಲ್ಲಿ ಭಕ್ತಿಯ ಸಂಜೀವನ ಇರಲಾರ್ದ ಹಾಗೆ ಕೊರತೆಯಲ್ಲಿ ನೀನು ಬದುಕ್ತಾ ಇದೆಯೇನೋ? ವಾಕ್ಯ ಹೇಳ್ತಾ ಇದೆ, ದೇವರಿಗಾಗಿ ಕಾಯುವಂಥವರು ಧನ್ಯರು. ಹಲ್ಲೆಲೂಯಾ. ದೇವರನ್ನು ಆಶ್ರಯಿಸಿದಂಥವರು ಎಷ್ಟೋ ಧನ್ಯರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು. ದೇವರೇ, ನಾನು ನಿನಗಾಗಿ ಕಾಯ್ತೀನಪ್ಪ. ಕಾಯುವುದರಲ್ಲಿ ಆಶೀರ್ವಾದ ಇದೆ ಎಂಬುದಾಗಿ ಮಾತನಾಡಿದೆಯಾ ಸ್ವಾಮಿ. ಕಾಯುವಂಥವರು ಆಶೀರ್ವಾದಕ್ಕೆ ಪಾತ್ರರಾಗುವರು ಎಂಬುದಾಗಿ ಮಾತಾಡಿದೀಯಾ. ಯೆರೂಸಲೇಮನ ಬಿಟ್ಟು ಹೋಗದೆ ಇವರು ಕಾದುಕೊಂಡಿರ್ರಿ ಎಂಬುದಾಗಿ ನೀನು ಆಜ್ಞೆ ಮಾಡಿದೀಯ ಸ್ವಾಮಿ. ಯೆರೂಸಲೇಮನ ಬಿಟ್ಟು ಹೋಗದೆ ಕಾದುಕೊಂಡು ನಿನ್ನಲ್ಲಿ ಇರುವಂತೆ ಪುನಃ ಸ್ವಾಮಿ ಸೊದೊಮ ಗೋಮೋರದ ಕಡೆಗೆ ಇವರ ಮುಖ ಹೋಗಲಾರದ ಹಾಗೆ, ಬಾಬೇಲಿನ ಕಡೆಗೆ ಹೋಗಲಾರದ ಹಾಗೆ, ಐಗುಪ್ತ ದೇಶದ ಕಡೆಗೆ ಹೋಗಲಾರದ ಹಾಗೆ ಯೆರೂಸಲೇಮಿನಲ್ಲಿಯೇ ಇವರು
ದೇವರು ಕಾದುಕೊಂಡಿರುವಂತೆ ನೀನು ಸಹಾಯ ಮಾಡಿ ನಡೆಸಯ್ಯ. ಹೌದು ಸ್ವಾಮಿ, ಯೆರೂಸಲೇಮಿನಲ್ಲಿಯೇ ಆಶೀರ್ವಾದ ಇದೆ, ಯೆರೂಸಲೇಮಿನಲ್ಲಿಯೇ ಬಿಡುಗಡೆ ಇದೆ. ಯೆರೂಸಲೇಮೇ ಸ್ವಾಮಿ ಸಮಾಧಾನದ ನಗರ, ರಾಜನಿಗೆ ಇಷ್ಟವಾದ ನಗರ ಎಂಬುದಾಗಿ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು ಸ್ವಾಮಿ, ನಿನಗೆ ಸ್ತೋತ್ರ 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 ರಾಜನೇ. ಈ 2020 ವರ್ಷದಲ್ಲಿ ಎದ್ದು ರೆಡ್ಡಿ ಸಭೆ ಉನ್ನತವಾಗಿ ಉಜ್ಜೀವನವಾಗಿ ಬೆಳೆಯುವಂತೆ ಸಹಾಯ ಮಾಡಿ ನಡೆಸು. ಚಿಕ್ಕ ಗುಂಪಲ್ಲ ಸ್ವಾಮಿ, ದೊಡ್ಡ ಗುಂಪಾಗಿ ನಿನ್ನನ್ನು ಆರಾಧಿಸುವಂತೆ ಭಕ್ತಿಯ ಜೀವಿತವು ಕರ್ತನೆ ಇನ್ನೂ ಹೆಚ್ಚಾಗಿ ಇರುವಂತೆ, ಈ ಮಕ್ಕಳು ಮಾಡುವಂತ ಎಲ್ಲ ಕಾರ್ಯಗಳು ಸಫಲವಾಗುವಂತೆ ನೀನು ಸಹಾಯ ಮಾಡಿ ನಡೆಸಯ್ಯ. ಹೌದು ರಾಜನೇ, ಈ ಮಕ್ಕಳು ಸ್ವಾಮಿ ಈ ಸಮಯದಲ್ಲಿ ವಾಕ್ಯ ಕೇಳಿದ್ದಾರೆ, ಈಗ ಪ್ರತಿಜ್ಞೆ ಮಾಡ್ಲಿಕ್ಕಿದ್ದಾರೆ ಸ್ವಾಮಿ. ಹೌದು ರಾಜನೇ, ಈ ಸಮಯದಲ್ಲಿ ಪ್ರತಿಜ್ಞೆ ಮಾಡೋಣ. ದೇವಾ, ನಾನು ನನ್ನ ಮನೆಯವರು ನಿನಗಾಗಿ ನಿನ್ನ ಸೇವೆಯ ಕಾರ್ಯಗಳಿಗಾಗಿ ಕಾದುಕೊಂಡಿರುವೆವು, ನಿನ್ನ ಸನ್ನಿಧಾನಕ್ಕಾಗಿ ಕಾದುಕೊಂಡಿರುವೆವು. ದೇವಾ ದೇವಾ, ನಿಮಗೆ ಸ್ತೋತ್ರ. ನನ್ನನ್ನು ನೀವೇ ಬಲಪಡಿಸಿರಿ. ನಾನು ಅಶಕ್ತನು, ನೀನೇ ಸರ್ವಶಕ್ತನು, ನೀನೇ ಕಾದುಕೊಂಡು ಇರುವಂತೆ ಸಹಾಯ ಮಾಡಿರಿ. ಹಾಲೆಲೂಯಾ, ಸ್ತೋತ್ರ. ಹೌದು ಸ್ವಾಮಿ, ಈ ಸಮಯದಲ್ಲಿ ರಾಜನೇ ನಿನ್ನ ಮಕ್ಕಳು ಪ್ರತಿಜ್ಞೆ ಮಾಡಿದ್ದಾರೆ. ಹೌದು ಸ್ವಾಮಿ, ನಾವು ಅಶಕ್ತರೇ ಸರಿ, ಆದ್ರೆ ಸರ್ವಶಕ್ತನಾದ ದೇವರು ನೀನಲ್ವೇ ಸ್ವಾಮಿ. ಕರ್ತನೆ, ಇವರು ಕಾದುಕೊಂಡಿರ್ತೀವಿ ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಈ ಸಮಯದಲ್ಲಿ ರಾಜನೇ ಇವರ ಎಲ್ಲ ಬಲಹೀನತೆಗಳನ್ನು ದೂರ ಮಾಡು. ಪುನಃ ಬಾಬೆಲ್ ಕಡೆಗೆ ಹೋಗ್ಲಾರ್ದಾಗೆ, ಐಗುಪ್ತದ ಕಡೆಗೆ ಹೋಗ್ಲಾರ್ದಾಗೆ, ಸೊದಮ ಗೋಮರದ ಕಡೆಗೆ ಕಾಲಿಡಲಾರ್ದ ಹಾಗೆ, ಲೋಕದ ಪರಿಶುದ್ಧನಾದ ದೇವರು ಯಾವ ಲೋಕದ ಮಲಿನವಾದ ಪಟ್ಟಣದ ಕಡೆಗೆ ಕಾಲಿಡಲಾರದ ಹಾಗೆ ಪರಿಶುದ್ಧ ಯೆರೂಸಲೇಮು, ಪರಿಶುದ್ಧ ಪರಲೋಕ ಪಟ್ಟಣವನ್ನ ನೋಡಿ ಜೀವಿಸುವಂತೆ, ಅದಕ್ಕಾಗಿ ಕಾದುಕೊಂಡಿರುವಂತೆ, ಪರಮ ಯೆರೂಸಲೇಮಿಗಾಗಿ ಕಾದುಕೊಂಡಿರುವಂತೆ ಸಹಾಯ ಮಾಡಿ ನಡೆಸಯ್ಯ. ಅದ್ಭುತವಾದಂಥ ಬಿಡುಗಡೆ ಕೊಡು ಸ್ವಾಮಿ. ಕಾದುಕೊಂಡಿರುವಂಥವರು ಖಂಡಿತವಾಗಿ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ ಎಂಬುದಾಗಿ ಕೀರ್ತನೆಗಳು 37 ಕೊನೆಯ ವಾಕ್ಯದಲ್ಲಿ ಸ್ವಾಮಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಆ ಒಂದು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸಲ್ಪಡಲಿ ಎಂಬುದಾಗಿ ಈ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಇವರೆಲ್ಲ ಬಂದಿರತಕ್ಕಂಥ ಎಲ್ಲ ಕುಟುಂಬಗಳಿಗೆ ಶುಭ ಕೃಪೆ ಆವರಿಸಿ ತುಂಬಿಸಿ ನೀನು ಬಲಪಡಿಸಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಲಿಕ್ಕೆ ಅಲಂಕರಿಸಲಿಕ್ಕೆ ಕೂಡಿ ಬಂದಿರತಕ್ಕಂಥ ಎದ್ದಲ್ದೊಡ್ಡಿ ಸಭೆಯಲ್ಲಿ ಇರ್ತಕ್ಕಂಥ ಈ ಮಕ್ಕಳ ಸಂಗಡಲ್ಲೂ, ಲೋಕದ ಎಲ್ಲ ಸಮಸ್ತ ಸಭೆಯ ಸಂಗಡಲ್ಲೂ, ಸಾರ್ವತ್ರಿಕ ಸಭೆಯ ಸಂಗಡಲ್ಲೂ, ದೇವರನ್ನ ಧ್ಯಾನ ಮಾಡುವ ಎಲ್ಲ ಮಕ್ಕಳ ಸಂಗಡಲ್ಲೂ, ಲೋಕದಲ್ಲಿರ್ತಕ್ಕಂಥ ಎಲ್ಲ ಲೋಕಸ್ಥರ ಸಂಗಡಲ್ಲೂ ಸದಾ ಕಾಲದಲ್ಲಿ ಆಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. महाराज को देवರಿಗೆ ಮಹಿಮೆ ಉಂಟಾಗಲಿ, ದೇವರ ಸ್ತೋತ್ರ ಉಂಟಾಗಲಿ. ಅಲ್ಲೇ